ಹಾಯ್ ಹಲೋ ಗೈಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ ಹೊಸ ಪಾಡ್ಕಾಸ್ಟು ಅಬೌಟ್ ಭಗವದ್ಗೀತೆ ಅಂದ್ಬಿಟ್ಟು. ಲಾಸ್ಟ್ ಪಾಡ್ಕಾಸ್ಟಲ್ಲಿ ಫುಲ್ ದೇವ್ರ ಬಗ್ಗೆ ಮಾತಾಡಿದ್ವಿ. ಅದು ತುಂಬ ಜನ ಇಷ್ಟಪಟ್ಟಿದ್ದೀರಾ. ನನಗೂ ಸುಮಾರು ಆ ಥರ ಮಾಡು, ಇನ್ನೂ ಬೇರೆ ಬೇರೆ ಥರ ಟ್ರೈ ಮಾಡು ಅಂತೆಲ್ಲ ನನಗೆ DM ಮಾಡಿ ಹೇಳಿದ್ದೀರಾ. ಸೊ ಅದಕ್ಕೆ ನಮ್ಮ ಭಾವ ಅವ್ರು ಬಂದಿದ್ದಾರೆ. ಹಾಯ್ ಭಾವ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಅದೇ ಯಾವ ಟಾಪಿಕ್ ಬಗ್ಗೆ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಾಗೆ ನನಗೆ ಸ್ವಲ್ಪ ಭಗವದ್ಗೀತೆ ಬಗ್ಗೆ ಮಾತಾಡೋಣ ಅಂತ ಅನಿಸ್ತು. ಕೆಲವೊಂದು ಪ್ರಶ್ನೆಗಳಿದೆ, ಅದನ್ನು ಕೇಳಿ ನಮ್ಮ ಭಾವ ಅವರಿಂದ ವಿಚಾರಗಳನ್ನ ತಿಳ್ಕೊಳ್ಳೋಣ. ಸೊ ನಿಮ್ಮ ಪ್ರಕಾರ ಭಗವದ್ಗೀತೆಯ ಒಂದು ಚಿಕ್ಕ ಬ್ಯಾಕ್ಗ್ರೌಂಡ್ ಕೊಡೋದಾದರೆ? ಸೊ ಆಲ್ರೆಡಿ ಭಗವದ್ಗೀತೆ ಬ್ಯಾಕ್ಗ್ರೌಂಡ್ ಏನಂತ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಇದ್ರ ಬಗ್ಗೆನೇ ಮಾತಾಡ್ತಿರೋದ್ರಿಂದ ವಿಲ್ ಸ್ಟಾರ್ಟ್ ವಿತ್ ಸ್ಮಾಲ್ ಏನು ಎತ್ತ ಅಂತ ಇದ್ರ ಬಗ್ಗೆ ಮಾತಾಡೋಣ. ಸೊ ಕುರುಕ್ಷೇತ್ರ ಯುದ್ಧದ ಬಗ್ಗೆ ಎಲ್ಲರೂ ಕೇಳಿರ್ತೀರ. ಕುರುಕ್ಷೇತ್ರ ಯುದ್ಧ ನಡೆಯೋ ಟೈಮಲ್ಲಿ, ಅದರ ಮಧ್ಯದಲ್ಲಿ ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡಿರೋವಂಥ ಒಂದು ಗೀತೆ ಭಗವದ್ಗೀತೆ. ಭಗವದ್ಗೀತೆ ಹೆಸರಲ್ಲೇ ಇದೆ, ಅದು ಭಗವಂತನ ವಾಣಿ, ಭಗವಂತನ ಮಾತು. ಸೊ ಇದು ಯಾಕೆ ಕೃಷ್ಣನಿಗೆ ಯಾಕೆ ಬೇಕಿತ್ತು, ಇದು ಅರ್ಜುನನಿಗೆ ಹೇಳೋ ಅಂಥ ಅವಶ್ಯಕತೆ ಏನಿತ್ತು ಅನ್ನೋದ್ರ ಬಗ್ಗೆ ನಾವು ಥಿಂಕ್ ಮಾಡೋದಾದರೆ, ಬೇಸಿಕಲಿ ಅರ್ಜುನ ಒಂದು ನಿಮಿತ್ತ ಅಷ್ಟೆ. ಕೃಷ್ಣ ಈ ಭಗವದ್ಗೀತೆನ ಇಡೀ ಜಗತ್ತಿಗೆ ಕೊಡಬೇಕಾಗಿತ್ತು, ನಮ್ಮಂಥ ಜನಕ್ಕೆ ಭಗವದ್ಗೀತೆನ ತಲುಪಿಸ್ಬೇಕಾಗಿತ್ತು. ಸೊ ನಿಮಿತ್ತ ಮಾತ್ರಂ ಬಹು ಸವ್ಯಸಾಚಿನ್ ಅಂತ ಒಂದು ಮಾತಿದೆ. ಸೊ ಕೃಷ್ಣ ಅರ್ಜುನನ್ನ ಒಂದು ನಿಮಿತ್ತವಾಗಿ ಇಟ್ಕೊಂಡು ಈ ಭಗವದ್ಗೀತೆನ ನಮಗೆ ಕೊಟ್ಟಿದ್ದು. ಸೊ ಸಂದರ್ಭ ಏನಂತ ಹೇಳಿದರೆ, ಅರ್ಜುನ ಯುದ್ಧ ಭೂಮಿಲಿ ಬಂದು ನಿಂತ್ಕೊಂಡು ಎಲ್ಲರೂ ನೋಡಿ, ಅಯ್ಯೋ ನಾನು ಯುದ್ಧ ಮಾಡ್ಲಿಕ್ಕೆ ಆಗಲ್ಲ, ನಂಗೆ ಆಗ್ತಾ ಇಲ್ಲ ಅಂಥೇಳಿ ಕೈಯೆಲ್ಲ ನಡಗಿಸ್ಕೊಂಡು, ಕೈಯಲ್ಲಿರೋ ಬಿಲ್ ಏನಿದೆ ಗಾಂಧೀವ ಅದನ್ನು ಬಿಟ್ಬಿಟ್ಟು ಕೂತ್ಬಿಡ್ತಾನೆ. ನನ್ನ ಕೈಯಲ್ಲಿ ಯುದ್ಧ ಮಾಡ್ಲಿಕ್ಕೆ ಆಗಲ್ಲ. ಕೃಷ್ಣ ಏನು, ಯಾಕೆ ಅರ್ಜುನ, ಏನು ಪ್ರಾಬ್ಲಮ್ ನಿಂದು? ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವಾ ಉತ್ತಿಷ್ಟ ಪರಂತಪ. ಅಂದರೆ ಪರಂತಪ ಅಂದರೆ ಅರ್ಜುನನಿಗೆ ಹೇಳೋದು. ಅರ್ಜುನ, ನೀನು ಯಾವತ್ತೂ ನೀನು ಈ ಥರ ಯುದ್ಧರಂಗದಲ್ಲಿ ಬಂದ್ಬಿಟ್ಟು ನಾನು ಯುದ್ಧ ಮಾಡಲ್ಲ ಅಂಥೇಳಿ ಯುದ್ಧಕ್ಕೆ ಬಹಿರ್ಮುಖ ಆಗಿ ನೀನು ಓಡ್ ಹೋದವನೇ ಅಲ್ಲ. ಏನಾಗಿದೆ ನಿನಗೆ ಇವತ್ತು? ನಿನ್ನ ಹಾರ್ಟಿಗೆ ಏನಾಗಿದೆ, ಹೃದಯಕ್ಕೆ ಏನಾಗಿದೆ? ಕ್ಷುದ್ರಂ ಹೃದಯ ದೌರ್ಬಲ್ಯಂ, ಅದು ದುರ್ಬಲತೆ ಏನಿದೆ ನಿನ್ನ ಹಾರ್ಟಿಂಗ್ ಬಿಟ್ಟಾಕೋದನ್ನು, ಅದು ಕ್ಷುದ್ರವಾಗಿದೆ. ಅದನ್ನು ಬಿಟ್ಟುಬಿಟ್ಟು ಎದ್ದೇಳು, ತ್ಯಕ್ತ್ವ ಬಿಟ್ಟು ಉತ್ತಿಷ್ಟ ಪರಂತಪ, ಎದ್ದೇಳು ಅಂತ ಹೇಳಿ ಅವನಿಗೆ ಮೋಟಿವೇಟ್ ಮಾಡಿ ಅರ್ಜುನನಿಗೆ ಈ ಒಂದು ಭಗವದ್ಗೀತೆನ ಉಪದೇಶ ಮಾಡ್ತಾನೆ. ಸೊ ನಾನು ಅವಾಗೇ ಹೇಳ್ದಂಗೆ ಇದು ಅವನು ನಿಮಿತ್ತ ಕೊಟ್ಟಿದ್ದು ನಮಗೆ. ಎಗೇನ್ ಸಂಸ್ಕೃತದಲ್ಲಿ ಅರ್ಜುನನ ಮುಖಾಂತರ ನಮ್ಮ ಜನಗಳಿಗೆ ಎಲ್ರಿಗೂ ಕೊಟ್ಟಿದ್ದು, ತಿಳಿಸಿದ್ದು. ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲ ನಂದನಃ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಈ ಉಪನಿಷತ್ಗಳಂತ ಏನು ನಾವು ಕೇಳ್ತೀವಲ್ಲ, ಆ ಉಪನಿಷತ್ತು ಒಂದು ಹಸು ಇದ್ದಂಗೆ. ದೋಗ್ಧ ಗೋಪಾಲ ನಂದನಃ, ದೋಗ್ಧ ಅಂದರೆ ಹಾಲನ್ನು ಕರಿಯೋನು, ಹಸುವಿಂದ ಹಾಲನ್ನು ಕರಿಯೋನು ದೋಗ್ಧ. ಆ ದೋಗ್ಧ ಯಾರು? ಗೋಪಾಲ ನಂದನಃ, ಕೃಷ್ಣ. ಪಾರ್ಥೋ ವತ್ಸಃ, ವತ್ಸ ಅಂದರೆ ಕರು. ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಈಗ ಯಾವುದೇ ಒಬ್ಬ ಗೋಪಾಲಕ ಹಸುವಿಂದ ಹಾಲನ್ನು ಕರಿಬೇಕು ಅಂತ ಹೇಳಿದರೆ ಫಸ್ಟೇ ಹೋಗ್ಬಿಟ್ಟು ಕರೆದು ಬಿಡಲ್ಲ. ಮೊದಲು ಕರುನ ಬಿಟ್ಬಿಟ್ಟು ಕರುಗೆ ಸ್ವಲ್ಪ ಹಾಲನ್ನು ಕುಡಿಸ್ಬಿಟ್ಟು ಆಮೇಲೆ ಉಳಿದಿರೋ ಹಾಲನ್ನು ಜನಗಳಿಗೆ ಕೊಡ್ತಾನೆ. ಸೊ ಹಾಗೆ ಇಲ್ಲಿ ಕೃಷ್ಣ ಅರ್ಜುನನ್ನ ಒಂದು ಕರುವಾಗಿ ಮಾಡಿಕೊಂಡು ಆ ಸರ್ವ ಉಪನಿಷತ್ಗಳು ಅಂತೇನಿದೆ ಅದನ್ನು ಒಂದು ಹಸು ಅಂತ ಮಾಡಿಕೊಂಡು ಅದರಿಂದ ಬಂದಿರೋ ಅಮೃತ, ಆ ಹಾಲನ್ನು ನಮಗೆ ಕೊಟ್ಟ. ಸೊ ಭಗವದ್ಗೀತೆ ಇಟ್ ಈಸ್ ಮೇನ್ಲಿ ಫಾರ್ ದ ಪೀಪಲ್, ನಮ್ಮಂಥ ಜನಕ್ಕೆ. ಬಿಕಾಸ್ ನಾವೇ ಡಾರ್ಕ್ನೆಸ್ಸಲ್ಲೇ ಬಿದ್ದು ಒದಾಡ್ತಾ ಇರ್ತೀವಿ, ನಮಗೆ ಒಂದು ಲೈಟ್ ಅನ್ನೋದು ಬೇಕಾಗಿದೆ, ಅಮೃತನ ಪಾನ ಮಾಡಬೇಕಾಗಿರೋರು ನಾವು. ಸೊ ಹಾಗಾಗಿ ಭಗವದ್ಗೀತೆನ ನಮಗಾಗಿ ಕೊಟ್ಟಿರೋದು. ದಟ್ಸ್ ದಿ ಸಮರಿ, ಅದು ಬ್ಯಾಕ್ಗ್ರೌಂಡ್. ಸೊ ಕೃಷ್ಣ ಅರ್ಜುನನ್ಗೆ ಭಗವದ್ಗೀತೆನ ಯಾವುದೋ ದ್ವಾಪರ ಕಾಲದಲ್ಲಿ ಹೇಳಿರೋದನ್ನ ಇವಾಗಿನ ಜನ್ರೇಷನ್ಗೂ ಅದೆಷ್ಟು ರಿಲೆವೆಂಟ್ ಆಗುತ್ತೆ? ಆಮೇಲೆ ಭಗವದ್ಗೀತೆ ನಾವು ಯಾಕೆ ಓದಬೇಕು ಅನ್ನೋ ಥರ, ಯಾಕೆ ಅದರಿಂದ ಏನು
ಉಪಯೋಗಗಳಿದೆ? ಇವಾಗ ಅದಾಗಿರೋದು ಯಾವುದೋ ಕಾಲ, ಹೌದು, ದ್ವಾಪರ ಯುಗದಲ್ಲಿ ಆಗಿರೋದು. ಅದು ಕೃಷ್ಣ ಅರ್ಜುನಂಗೆ ಹೇಳಿರೋದು ಕುರುಕ್ಷೇತ್ರ ಯುದ್ಧದ ಮಧ್ಯದಲ್ಲಿ. ಕುರುಕ್ಷೇತ್ರ ಯುದ್ಧದ ಮಧ್ಯದಲ್ಲಿ ಅಂತ ಹೇಳಿದರೆ ಅದು ಒಂದು ಯುದ್ಧ ಅಲ್ವಾ? ಸೊ ಇದನ್ನು ನಮ್ಮ ಲೈಫಿಗೆ ಇವತ್ತಿಗೂ ನಾವು ಇದನ್ನು ಹೆಂಗೆ ಇದನ್ನು ಮ್ಯಾಚ್ ಮಾಡ್ಕೊಳ್ಬೋದು ಅಂತ ಹೇಳಿದರೆ, ನಾವು ಯುದ್ಧ ಮಾಡ್ತಿರೋರೆ. ನಾವು ನಮ್ಮ ಲೈಫಲ್ಲಿ ಒಂದಲ್ಲ ಒಂದು ರೀತಿಲಿ ಯುದ್ಧ ಮಾಡ್ತಾನೆ ಇರ್ತೀವಿ. ಒಂದು ಸಕ್ಸಸ್ಸಿಗೆ ಅಂತ ತುಂಬ ಟ್ರೈ ಮಾಡ್ತಾ ಇರ್ತೀವಿ. ಎಷ್ಟು ಅದನ್ನು ಪ್ರಯತ್ನ ಪಟ್ಟರೂ ಕೂಡ ಆ ಸಕ್ಸಸ್ ಸಿಗೋಕ್ಕೂ ಮುಂಚಿನ ಒಂದು ಸ್ಥಿತಿ ಏನಿದೆಯಲ್ಲ, ಆಲ್ಮೋಸ್ಟ್ ಆಲ್ ನಾವು ತುಂಬ ಸ್ಟ್ರಗಲ್ಸ್ ಇರುತ್ತೆ. ಆಮೇಲೆ ಏನೋ ಒಂದು ಡಾರ್ಕ್ನೆಸ್ಸಲ್ಲಿ ಇರ್ತೀವಿ. ಬಿಕಾಸ್ ನಮಗೆ ಕ್ಲಾರಿಟಿ ಇರಲ್ಲ, ಮುಂದೇನು ಅನ್ನೋ ಕ್ಲಾರಿಟಿ ಇರಲ್ಲ. ಒಂದು ಪ್ರಯತ್ನ ಮಾಡ್ತಾ ಇರ್ತೀವಿ ಅಷ್ಟೇ, ಬಟ್ ಕ್ಲಾರಿಟಿ ಅನ್ನೋದಿರಲ್ಲ. ಮುಂದೆ ಏನಾಗುತ್ತೆ ನಮ್ಮ ಲೈಫಲ್ಲಿ ಅದು ಯಾರಿಗೂ ಗೊತ್ತಿಲ್ಲ. ಫ್ಯೂಚರ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಇದೆಲ್ಲ ಯಾಕೆ ಅಂದರೆ ದಟ್ ಈಸ್ ಬಿಕಾಸ್ ಆಫ್ ಫಿಯರ್, ಭಯ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಭಯ ಯಾಕೆ ಅಂದರೆ, ಇವಾಗ ಒಂದು ಸಿಮೆಟ್ರಿ ಇದೆ, ಯಾವುದೋ ಒಂದು ಸ್ಮಶಾನ ಇದೆ. ಆ ಸ್ಮಶಾನದಲ್ಲಿ ಎಷ್ಟೊಂದು ಜನ ಎಲ್ಲ ಹೋಗ್ಬಿಟ್ಟು ಕಾರ್ಯಗಳೆಲ್ಲ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದು ಬೆಳಕಿರುವಾಗ ಹೋಗಿ ಮಾಡ್ಕೊಂಡು ಬರ್ತಾರೆ. ರಾತ್ರಿ ಹೋಗ್ಬೇಕು ಅಂದ್ರೆ ಭಯ. ರಾತ್ರಿ ಹೋಗ್ಬೇಕು ಅಂದರೆ ಭಯ. ಯಾಕೆ? ಕತ್ಲಲ್ಲಿ ಏನು ಗೊತ್ತಾಗಲ್ಲ, ಕಾಣಿಸಲ್ಲ. ಏನಿದೆಯೋ ಏನೋ, ಏನಾಗ್ಬಿಡುತ್ತೋ ಏನೋ ಒಂದು ಭಯ. ಆ ಭಯ ಅನ್ನೋದು ಯಾಕೆ? ಕತ್ಲೆ, ಒಂದು ಡಾರ್ಕ್ನೆಸ್. ಅದು ಆ ಡಾರ್ಕ್ನೆಸ್ಸೇ ಪ್ರತಿಯೊಬ್ಬರ ಮನಸ್ಸಲ್ಲೂ ಅದು ಕೂತ್ಬಿಟ್ಟಿರುತ್ತೆ. ಅದಕ್ಕೊಂದು ಲೈಟ್ ಅನ್ನೋದು ಬೇಕು. ಆ ಲೈಟ್ ನಮಗೆ ಎಲ್ಲಿಂದ ಸಿಗುತ್ತೆ ಅಂದರೆ ಈ ಭಗವದ್ಗೀತೆಯಿಂದ ಸಿಗುತ್ತೆ. ಒಂದು ಕ್ಲಾರಿಟಿ ಸಿಗುತ್ತೆ, ನಮ್ಮ ಲೈಫ್ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಯಾವುದು ಸರಿ, ಯಾವುದು ತಪ್ಪು, ನಮ್ಮ ಕರ್ಮ ಯಾವುದು, ನಾವು ಮಾಡಬೇಕಾಗಿರೋ ಕೆಲಸ ಯಾವುದು, ಕರ್ತವ್ಯ ಯಾವುದು, ಅದು ಮಾಡೋದ್ರಿಂದ ನಮಗೆ ಫಲ ಯಾವ ಥರ ಸಿಗುತ್ತೆ. ಸೊ ಆಬ್ವಿಯಸ್ಲಿ ಇದನ್ನು ಕೃಷ್ಣನ ಹೇಳಿರೋದಲ್ವಾ, ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮಣ್ಯೇವ ಅಧಿಕಾರಸ್ತು ಮಾ ಫಲೇಶು ಕದಾಚನ. ಫಲ ನಿಂದಲ್ಲ, ಅದ್ರ ಬಗ್ಗೆ ಅಪೇಕ್ಷೆ ಪಡಬೇಡ. ಓನ್ಲಿ ಕರ್ಮದ ಮೇಲೆ ಮಾತ್ರ ನಿನ್ನ ಅಧಿಕಾರ. ನೀನು ಕಷ್ಟಪಡು, ಅಷ್ಟೇ. ನಿನ್ನ ಅಧಿಕಾರ ಇರೋದು ನಿನ್ನ ಕರ್ಮದ ಮೇಲೆ, ಫಲದ ಮೇಲಲ್ಲ ಅಷ್ಟೇ ಅಂತ ಕೃಷ್ಣ ಹೇಳಿರೋದು. ಸೊ ನಮ್ಮ ಕರ್ಮ ಏನಿದೆ ಅದನ್ನು ನಾವು ಮಾಡ್ತಾ ಇರಬೇಕು. ನಮಗೆ ಆ ಲೈಟ್ ಅನ್ನೋದೇನಿದೆ ಅದು ಭಗವದ್ಗೀತೆ 100% ಕೊಡುತ್ತೆ. ಸೊ ಇವತ್ತಿಗೂ ಯಾಕೆ ರಿಲೆವೆಂಟ್ ಅಂದರೆ ಇದೇ ಕಾರಣಕ್ಕೆ. ಯಾರೂ ಏನು ಬುದ್ಧಿವಂತರಲ್ಲ, ಯಾರೂ ತಮ್ಮ ಲೈಫ್ ಬಗ್ಗೆ ಕಂಪ್ಲೀಟ್ 100% ಕಂಟ್ರೋಲ್ ಇಟ್ಕೊಂಡಿರೋರು ಯಾರೂ ಇಲ್ಲ. ಯಾರಿಗೂ ತಮ್ಮ ಲೈಫಲ್ಲಿ ಮುಂದೆ ಏನೇನು ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ಹೀಗಿರೋ ಪರಿಸ್ಥಿತಿಯಲ್ಲಿ ಭಗವದ್ಗೀತೆ ಇಟ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಎವ್ರಿಬಡೀಸ್ ಲೈಫ್. ಯಾಕೆ ಓದಬೇಕು ಅಂತ ಒಂದು ಪ್ರಶ್ನೆ, ಅದಕ್ಕೂ ಒಂದು ಹೇಳ್ತೀನಿ. ಉದ್ಧರೇತ್ ಆತ್ಮರಾತ್ಮಾನಂ ಆತ್ಮಾನಂ ಅವಸಾದಯೇತ್ ಆತ್ಮೈವ ಆತ್ಮನಾ ಬಂಧು ಆತ್ಮೈವ ರಿಪುರಾತ್ಮನಃ. ಯಾರು ಈ ಭಗವದ್ಗೀತೆನ ನಂಬಿರ್ತಾನೋ ಅವನು ಫಸ್ಟ್ ನಂಬೋದು ತನ್ನನ್ನು, ತನ್ನ ಮೇಲೆ ತನ್ನ ನಂಬಿಕೆನ ದೃಢವಾಗಿ ತಂದ್ಕೋತಾನೆ. ಅವನಿಗೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಫಸ್ಟ್ ಆಫ್ ಆಲ್ ಈ ಭಗವದ್ಗೀತೆ ಮೆಸೇಜ್ ಏನಿದೆ, ಇಟ್ ಈಸ್ ನಾಟ್ ಫಾರ್ ವೀಕ್ ಹಾರ್ಟೆಡ್ ಪೀಪಲ್, ಇಟ್ ಈಸ್ ಓನ್ಲಿ ಫಾರ್ ಸ್ಟ್ರಾಂಗ್ ಹಾರ್ಟೆಡ್ ಪೀಪಲ್. ಇದನ್ನು ನಂಬಿರೋನು, ಭಗವದ್ಗೀತೆಯನ್ನು ನಂಬಿರೋನು, ಭಗವದ್ಗೀತೆಯನ್ನು ಓದೋನು, ಏನೋ ತನ್ನ ಲೈಫ್ ಓಕೆ, ನಾಳೆ ನನ್ನ ಲೈಫ್ ಏನಾಗುತ್ತೋ ಏನೋ, ಗಣಿತಶಾಸ್ತ್ರ ಕೇಳಕ್ಕೆ ಹೋಗ್ತೀನಿ ಅಥವಾ ಅದು ಆಸ್ಟ್ರಾಲಜರ್ ಹತ್ರ ಹೋಗ್ತೀನಿ, ನೋಡೋಣ ನನ್ನ ಭವಿಷ್ಯ ಯಾವ ಥರ ಇದೆ ಅಂತ ತನ್ನ ಭವಿಷ್ಯದ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗಲ್ಲ. ಏನೇ ಬಂದಿದ್ದು ಬರಲಿ, ಕಷ್ಟ ಏನು ಬರುತ್ತೋ ಬರಲಿ, ಫೇಸ್ ಮಾಡ್ತೀನಿ, ಏನು ಬಂದರೂ ನಾನು ಫೇಸ್ ಮಾಡ್ತೀನಿ ಅಂತ ಈ ಭಗವದ್ಗೀತೆ ನಂಬ್ಕೊಂಡಿರೋನು ಆ ಸ್ಟೇಜಿಗೆ ಹೊರಟೋಗ್ತಾನೆ. ಅವನಿಗೆ ಅವನು ನಂಬಿಕೆ ಬಂದ್ಬಿಡತ್ತೆ, ಇದನ್ನು ಹೇಳಿರೋದು ಕೃಷ್ಣ ಪರಮಾತ್ಮ, ಇದನ್ನು ಕೊಟ್ಟಿರೋದು, ನಾನು ಇದನ್ನು ಫಾಲೋ ಮಾಡ್ತಾ ಇದ್ದೀನಿ ಅಂದರೆ ನಾನು ಕೃಷ್ಣನ ಫಾಲೋ ಮಾಡ್ತಾ ಇದ್ದೀನಿ, ನನ್ನ ಹಿಂದೆ ಭಗವಂತ ಇದ್ದಾನೆ ಅಂತ ಆ ಒಂದು ಸ್ಟೇಟ್ ಆಫ್ ಮೈಂಡೇ ಬೇರೆ. ಎಷ್ಟೊಂದು ಜನ ಭಗವದ್ಗೀತೆನ ನಂಬಿ ಭಗವದ್ಗೀತೆನ ಫಾಲೋ ಮಾಡಿರೋರು ಜಗತ್ತಲ್ಲಿ ಯಾವ್ಯಾವುದೋ ಲೆವೆಲ್ಲಿಗೆ ಹೊರಟೋಗಿದ್ದಾರೆ. ಯಾವುದೇ ಫೀಲ್ಡ್ ಆಗಿರ್ಬೋದು, ಪೊಲಿಟಿಕ್ಸ್ ಆಗಿರ್ಬೋದು, ನಾನು ಹೆಸರನ್ನು ತಗೊಳ್ಳಲ್ಲ ಇಲ್ಲಿ, ಬಟ್ ವಿ ಹ್ಯಾವ್ ಸೋ ಮಚ್ ಆಫ್ ಎಕ್ಸಾಂಪಲ್ಸ್. ಪಾಲಿಟಿಕ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಎಷ್ಟೋ ಫೀಲ್ಡ್ಸ್ ಆಗಿರ್ಬೋದು, ಯಾವ್ಯಾವುದೋ ಡಿಫ್ರೆಂಟ್ ಲೆವೆಲ್ ರೀಚ್ ಆಗಿಬಿಟ್ಟಿದ್ದಾರೆ. ಇದನ್ನು ನಂಬ್ಕೊ. ನೀವು ಹೇಳ್ತಿರೋದು ಅಂದರೆ ಯಾವುದೇ ಪ್ರಾಬ್ಲಮ್ಸ್ ಆಗಲಿ ಏನೇ ಆಗಲಿ ಎಲ್ಲದಕ್ಕೂ ಸೊಲ್ಯೂಷನ್ ಭಗವದ್ಗೀತೆ 100% ಇದೆ ಸೊಲ್ಯೂಷನ್. ಪ್ರತಿಯೊಂದಕ್ಕೂ ಸೊಲ್ಯೂಷನ್. ಬೇಜಾರಾದರೆ ಅಥವಾ ನಾವೇನಾದ್ರು ಫೇಲ್ ಆದರೆ, ಡಿಪ್ರೆಷನ್ಗೆ ಹೊರಟೋಗಿದ್ರೆ,
ಏನೋ ಒಂದು ಅದೇ ನೀನು ಹೇಳ್ದಲ್ಲ, ಏನೋ ಒಂದು ಎಕ್ಸಾಮ್ ತೊಗೊಂಡಿರ್ತಾರೋ, ಏನೋ ಒಂದು ಸಮಸ್ಯೆ ಇರುತ್ತೋ, ಫೇಲ್ ಆಗಿ ಅಯ್ಯೋ ನನಗೇನು ಇಲ್ಲವೇ ಇಲ್ಲ, ಇಷ್ಟೇ ನನಗೆ ಬೇಡ ಅನ್ನೋ ಥರ ಇದ್ರೆ ಭಗವದ್ಗೀತೆ ಅಂದ್ರೆ ಪಕ್ಕ ಚೇಂಜ್ ಆಗ್ತಾರೆ 100%. ಅಂಥವರಿಗೆ ಫಸ್ಟ್ ನಾನು ರೆಕಮೆಂಡ್ ಮಾಡೋದೇ ಭಗವದ್ಗೀತೆ ಓದಿ. ಅರ್ಥ ಆಗತ್ತೆ. ಇವಾಗ ಈ ಒಂದು ಭಗವದ್ಗೀತೆ ಏನಿದೆ ಇದನ್ನ ತುಂಬ ಲ್ಯಾಂಗ್ವೇಜಸ್ಸಲ್ಲಿ ಟ್ರಾನ್ಸ್ಲೇಟ್ ಆಗಿದೆ. ಆ ಟ್ರಾನ್ಸ್ಲೇಷನ್ ಅನುವಾದಗಳು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಬಟ್ ಇದಕ್ಕೆ ತುಂಬ ಸಾಧನೆ ಬೇಕು, ಒಳ ಅರ್ಥಗಳು ಅರ್ಥ ಮಾಡ್ಕೊಳ್ಳಿಕ್ಕೆ ಜನ್ಮಾಂತರದ್ದು ಇದು ಬೇಕಾಗುತ್ತೆ ನಮಗೆ. ಈ ಭಗವದ್ಗೀತೆ ಅನ್ನೋದೇನಿದೆಯಲ್ಲ ಇದು ಅರ್ಥ ಆಗಲ್ಲ ಅಂತೇನಿಲ್ಲ. ನಾವು ಆ ಶ್ಲೋಕದ ಅನುವಾದ ನಾವು ಅರ್ಥ ಮಾಡ್ಕೊತಾ ಹೋದರೆ ಅದಕ್ಕೆ ತಕ್ಕಂಗೆ ನಾವು ಲೈಫಲ್ಲಿ ನಾವು ಚೇಂಜಸ್ಸನ್ನು ನಾವು ಅಳವಡಿಸ್ಕೊಂಡು ನಾವು ಮುಂದುವರಿತಾ ಹೋಗ್ತೀವಿ. ಅದು ಒನ್ ಸೈಡ್ ಆಫ್ ಯೂಸು. ಇನ್ನೊಂದೇನಪ್ಪ ಅಂದರೆ ಈ ಭಗವದ್ಗೀತೆ ನಾವು ಇವತ್ತು ಓದ್ತೀವಿ, ನಮಗೊಂದು ಲೆವೆಲಲ್ಲಿ ಅರ್ಥ ಆಗಿರುತ್ತೆ ಆಯಿತಾ. ಈಗ ಲೆಟ್ಸೇ ಇವಾಗ ನಾನು ಏನೋ ಒಂದು PU ಓದ್ತಾ ಇದ್ದೀನೋ ಅಥವಾ ಏನೋ ಒಂದು 10th ಓದ್ತಾ ಇದ್ದೀನೋ, ಬಿಕಾಸ್ ಈ ಭಗವದ್ಗೀತೆ ಇವಾಗ ನಮ್ಮ ಪಾಡ್ಕಾಸ್ಟಲ್ಲಿ ನೋಡೋವಂಥ ಜನ ಯಾರು ಬೇಕಾದರೂ ಆಗಿರ್ಬೋದು, ಚಿಕ್ಕ ಹುಡುಗನಿಂದ ದೊಡ್ಡ ವೃದ್ಧರ ತನಕ ಇರ್ತಾರೆ ವ್ಯೂವರ್ಸ್. ಸೊ ನಾನು ಎಲ್ಲರನ್ನೂ ಒಂದು ಆಡಿಯನ್ಸ್ ಆಗಿ ತಲೆಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇರೋದು. ಸೊ ಇವಾಗ ನಾನೊಬ್ಬ ಹುಡುಗ ಆಗಿ ಓದ್ತೀನಿ ಇದನ್ನು, ನನಗೆ ಭಗವದ್ಗೀತೆ ಆ ಒಂದು ಟೈಮಲ್ಲಿ ಅರ್ಥ ಆಗೋದೇ ರೀತಿ ಒಂಥರ ಆಗಿರುತ್ತೆ. ನನ್ನ ಒಂದು ಕೆಪಾಸಿಟಿ ಏನಿರುತ್ತೆ, ಮೆಚ್ಯೂರ್ಡ್ ಕೆಪಾಸಿಟಿ ಏನಿರುತ್ತೆ, ಥಾಟ್ಸ್ ಯಾವ ಥರ ಇರುತ್ತೆ ಅದಕ್ಕೆ ತಕ್ಕಂಗೆ ಅರ್ಥ ಆಗುತ್ತೆ. ನಾನು ಸ್ವಲ್ಪ ಬೆಳೆದು ಇನ್ನೊಂದು ಸ್ವಲ್ಪ ಬೆಳೆದು ಆ ಒಂದು ಪ್ರಜ್ಞೆಯಲ್ಲಿ, ಆ ಒಂದು ಮೈಂಡಲ್ಲಿ ನಾನು ಇದನ್ನು ಓದಿದಾಗ ಅದೇ ಅರ್ಥ ಇನ್ನೊಂದು ಡಿಫ್ರೆಂಟ್ ಲೆವೆಲಲ್ಲಿ ಅರ್ಥ ಆಗಿರುತ್ತೆ. ಸೊ ಪ್ರತಿ ಸಲನೂ ಈ ಅರ್ಥ ಇಷ್ಟೇ ಅಂತ ಆಗಲ್ಲ. ಇವಾಗ ಜಸ್ಟ್ ಲೈಕ್ ನಾವು 2nd ಸ್ಟ್ಯಾಂಡರ್ಡಲ್ಲಿ ಓದೋ ಬಯಾಲಜಿನೇ ಒಂಥರ ಇರುತ್ತೆ, ನಾವು ಅದನ್ನೇ ಡೆಪ್ತ್ ಆಗಿ ಇನ್ನೊಂದು ಲೆವೆಲಲ್ಲಿ ಓದೋವಾಗ ಬೇರೆನೇ ಇರುತ್ತೆ. ಸೊ ಹಾಗೆ ಒಬ್ಬೊಬ್ರಿಗೊಂದೊಂಥರ ಅರ್ಥ ಆಗುತ್ತೆ ಅಂತ ನೀವು ಆಗುತ್ತೆ. ಅದು ಒಂಥರ ಇನ್ನೂ ಆ್ಯಕ್ಚುಲಿ ಇನ್ನು ಡೆಪ್ತ್ ಆಗಿ ದೊಡ್ಡ ಯೋಗಿಗಳು, ದೊಡ್ಡ ಪಂಡಿತರು ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿರೋರು ಏನು ಹೇಳ್ತಾರೆ ಅಂದರೆ, ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೂತಿ ಗರ್ಭಿತ ಅಂತ. ಇದರಲ್ಲಿರೋ ಪ್ರತಿಯೊಂದು ಪದಕ್ಕೂ ಪ್ರತಿಯೊಂದು ಅಕ್ಷರಕ್ಕೂ ಸಾವಿರಾರು ಅರ್ಥ ಇದೆ. ಆ ಅರ್ಥ ಎಲ್ಲ ನಮಗೆ ಕಂಪ್ಲೀಟಾಗಿ ಅದು ಮನವರಿಕೆ ಆಗಲಿಕ್ಕೆ, ಅರ್ಥ ಆಗಲಿಕ್ಕೆ ಜನ್ಮಗಳೇ ಬೇಕಾಗುತ್ತೆ. ಸೊ ಈ ಒಂದು ಈ ಒಂದು ನಮ್ಮ ಈ ಎಕ್ಸಸೈಸ್ ಏನಿದೆ, ಇದು ಓದುವಂಥ ತಿಳ್ಕೊಳ್ಳೋವಂಥ ಎಕ್ಸಸೈಸ್ ಏನಿದೆ, ಆಲ್ಮೋಸ್ಟ್ ರೆಗ್ಯುಲರಾಗೆ ಮಾಡ್ತಾ ಇರಬೇಕು. ಇದು ಬಿಡುವಂಥದ್ದು ಏನು 18 ಅಧ್ಯಾಯ ಎಲ್ಲ ಓದಿ ಮುಗಿಸ್ಬಿಟ್ಟೆ, ಇನ್ನೇನಿದೆ ಅದೇ 18 ಅಧ್ಯಾಯ, ಇನ್ನೂ ಬೇಕಾದಷ್ಟು ಓಷನ್. ಬಟ್ ಅದೇ ಹಂಗಂತ ಪದಗಳು ಸೇಮೇ, ಬಟ್ ಅರ್ಥಗಳು ತುಂಬ ಇದೆ. ಅದೇ ಹೇಳಿ, ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೂತಿ ಗರ್ಭಿತ ಎಂತ ಒಳ್ಳೆ ಮಾತು. ಓಕೆ, ಕೃಷ್ಣನ್ ಬಗ್ಗೆ ಒಂದೆರಡು ಮಾತು ಹೇಳೋದಾದ್ರೆ? ಒಂದೆರಡು ಮಾತಲ್ಲಿ ಕೃಷ್ಣನ್ ಬಗ್ಗೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅದು ಮಹಾ ವ್ಯಕ್ತಿತ್ವ. ಹೌದು. ಫಸ್ಟ್ ಆಫ್ ಆಲ್ ಅದು ಸಾಕ್ಷಾತ್ ವಿಷ್ಣುದು ಒಂದು ಅವತಾರ. ಇನ್ನೊಂದು ಮಹಾಭಾರತ ಅಂತಲೇ ಒಂದು ತಗೊಂಡ್ರೆ ಅಲ್ಲೂ ಕೂಡ ದೊಡ್ಡ ಹೇಳಿದ್ನಲ್ಲ, ಮಹಾನ್ ವ್ಯಕ್ತಿತ್ವ, ಅದು ದೊಡ್ಡ ಕ್ಯಾರೆಕ್ಟರ್. ಸೊ ಬಟ್ ಸ್ಟಿಲ್ ನಾವು ಭಗವದ್ಗೀತೆ ಬಗ್ಗೆ ಮಾತಾಡ್ತಾ ಇರೋದ್ರಿಂದ, ಇದೇ ವಿಷಯದ ಬಗ್ಗೆ ಡಿಸ್ಕಷನ್ ಮಾಡ್ತಿರೋದ್ರಿಂದ ಸ್ವಲ್ಪ ಕೃಷ್ಣನ ಬಗ್ಗೆ ಮಾತಾಡಲೇಬೇಕು. ಹೌದು. ಕೃಷ್ಣ ಇಡೀ ಭಗವದ್ಗೀತೆ ಅಂತಲ್ಲ, ಇಡೀ ಮಹಾಭಾರತದಲ್ಲಿ ಹಿ ಆ್ಯಕ್ಟ್ಸ್ ಇನ್ ಡಿಫ್ರೆಂಟ್ ಪೊಟೆನ್ಸೀಸ್. ಪರಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಅಂತ. ಒಬ್ಬರಲ್ಲಿ ನಿಂತಾಡುವನು, ನೋಡುವನು, ಮಾತಾಡುವನು, ಅಬ್ಬರದ ಹೆದ್ದೈವ ನಿವನೊಬ್ಬನೇ ಅಂತ ದಾಸರು ಹೇಳ್ತಾರೆ. ಅಂದರೆ ಅವನಿಗೆ ಗೊತ್ತು ಮುಂದೇನಾಗತ್ತೆ, ಈ ಕುರುಕ್ಷೇತ್ರ ಯುದ್ಧ ಅನ್ನೋದು ಕ್ರಿಯೇಟ್ ಆಗುತ್ತೆ ಒಂದಿನ. ಈ ಥರ ಒಂದು ಕುರುಕ್ಷೇತ್ರ ಯುದ್ಧದಲ್ಲಿ ಈ ಪಾಂಡವರು ಕೌರವರು ಅವರಿಬ್ಬರು ವಾರ್ ಮಾಡ್ತಾರೆ. ಅದೆಲ್ಲ ಪ್ರತಿಯೊಂದು ಗೊತ್ತು ಅವನಿಗೆ, ಕೃಷ್ಣನಿಗೆ ಹಿಂಗಾಗುತ್ತೆ ಮುಂದೆ ಅನ್ನೋದೆಲ್ಲ ಎಲ್ಲ ಗೊತ್ತು. ಬಟ್ ಆದರೆ ಏನು, ಒಂದು ಧರ್ಮಸ್ಥಾಪನೆ ಆಗಬೇಕು, ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಜಗತ್ತಿಗೆ ಗೊತ್ತಾಗಬೇಕು. ಸೊ ಆ ಒಂದು ಉದ್ದೇಶದಿಂದ ಎಲ್ಲರನ್ನೂ ಒಂಥರ ಪಾನ್ಸ್
ಈ ಗೊಂಬೆಗಳು ಆಟ ಆಡಿಸ್ತಾರಲ್ಲ, ಅವ್ನು ಸೂತ್ರಧಾರಿ ಕೈಯಲ್ಲಿ ಇವೆಲ್ಲ ಒಂದು ದಾರ ಇರುತ್ತೆ, ಅವನು ಆಟ ಆಡಿಸ್ತಾ ಇರ್ತಾನೆ. ಪಪೆಟ್ ಶೋ. ಆ ಪಾಂಡವರು, ಕೌರವರು, ಅಲ್ಲಿರೋ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ಸು ಆ ಕೃಷ್ಣನ ಕೈಯಲ್ಲಿರೋ ಪಪೆಟ್ಸ್. ಆ ಥರ ನಾನು ಹೇಳಿದಾಗೆ ಅರ್ಜುನ ಕುರುಕ್ಷೇತ್ರ ಯುದ್ಧದಲ್ಲಿ ಬಂದಾಗ ಅವನಿಗೆ ಯುದ್ಧ ಮಾಡ್ಲಿಕ್ಕೆ ಆಗಲ್ಲ, ಅವನು ಕೂತ್ಬಿಡ್ತಾನೆ, ನನ್ನ ಕೈಲಿ ಆಗಲ್ಲ ಅಂತ. ಈ ಒಂದು ಸಿಚುವೇಶನನ್ನು ಕ್ರಿಯೇಟ್ ಮಾಡಿಕೊಡೋದು ಕೃಷ್ಣನೇ. ಅವನಿಗೆ ಗೊತ್ತು ನಾನು ಏನು ಮಾಡಿದರೆ ಅರ್ಜುನನಿಗೆ ಏನು ಆಗತ್ತೆ, ಆಮೇಲೆ ಭಗವದ್ಗೀತೆನ ಇವನು ನಿಮಿತ್ತ ಮಾಡ್ಕೊಂಡು ಜಗತ್ತಿಗೆ ಕೊಡಬೇಕು ಅನ್ನೋದು ಒಂದು ಆಲ್ರೆಡಿ ಗೊತ್ತು ಅವನಿಗೆ. ಇನ್ನು ಬಟ್ ಕೃಷ್ಣ ಅರ್ಜುನನ್ಗೆ ಯಾಕೆ ಹೇಳ್ಬೇಕು ಅಂತ ಅಲ್ವಾ? ಬೇರೆಯವ್ರು ಇನ್ನೂ ಎಷ್ಟು ಜನ ಇದ್ರಲ್ವಾ ಆ ಟೈಮಲ್ಲಿ. ಕರ್ಣ ಇದ್ರು, ದುರ್ಯೋಧನ ಇದ್ರು, ಇದ್ರ ಕಡೆ ಕೌರವರ ಕಡೆ. ಅರ್ಜುನನೇ ಯಾಕೆ ಸೆಲೆಕ್ಟ್ ಮಾಡಿಬಿಟ್ಟು ಅವ್ರಿಗೆ ಉಪದೇಶ ಮಾಡಿದ್ರು ಅಂತ. ಇಲ್ಲಿ ಎರಡು ವಿಷಯ ಇದೆ, ಒಂದು ಧರ್ಮ, ಒಂದು ಅಧರ್ಮ. ಧರ್ಮ ಪಕ್ಷಪಾತ ಮಾಡಿದ್ದು ಪಾಂಡವರು, ಆ ಥರ. ಅಧರ್ಮಕ್ಕೋಸ್ಕರ ನಿಂತಿದ್ದು ಕೌರವರು. ಅವ್ರಿಗೆ ಗೊತ್ತಿತ್ತು, ಕರ್ಣಂಗೂ ಗೊತ್ತಿತ್ತು ತಾನು ನಿಂತಿರೋದು ಅಧರ್ಮಿ ಕಡೆಗೆ, ಅಧರ್ಮಿ ಸೈಡಲ್ಲಿ ತಾನು ನಿಂತಿರೋದು. ದುರ್ಯೋಧನ ಅನ್ನೋ ಒಂದು ವ್ಯಕ್ತಿತ್ವ ಏನಿದೆ ಅದಕ್ಕೆ ನಾನು MD ಅಂತ ಕರಿತೀನಿ. MD ಅಂದರೆ ಏನು ಗೊತ್ತಾ? ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ದುರ್ಯೋಧನ ಅವನು ಹುಟ್ಟುತ್ತಾನೆ, ಅವನೇ ಒಂದು ದೊಡ್ಡ ಡಾರ್ಕ್ನೆಸ್, ಅವನೇ ಒಂದು ದೊಡ್ಡ ಕತ್ಲೆ. ಅದಕ್ಕೆ ಅವನ ಜೊತೇಲಿ ಇದ್ದವ್ರು ಎಲ್ಲರೂ ಕತ್ಲೆಲ್ಲೇ ಇದ್ದರು, ಡಾರ್ಕ್ನೆಸ್ಸಲ್ಲೇ ಇದ್ದರು. ಅಧರ್ಮದ ಕಡೆಗೆ ಹೋದರು. ಕೊನೆಗೆ ಏನಾಯಿತು? ಎಲ್ಲ ಬಿದ್ದರು ನೆಲಕ್ಕೆ. ಈವನ್ ಭೀಷ್ಮ ಎಂಥ ದೊಡ್ಡ ಪಂಡಿತ ಗೊತ್ತಾ ಅವನು. ಸತತ 525 ವರ್ಷಗಳ ಅವನದ್ದು ಜ್ಞಾನ ಅಂದರೆ ಅವನು ಸಾಧನೆ ಮಾಡಿರೋದು, ಜ್ಞಾನ ಸಾಧನೆ ಮಾಡಿರೋದು. 525 ವರ್ಷದ ಜ್ಞಾನ ಸಾಧನೆ ದುರ್ಯೋಧನನಂಥ ಒಂದು ಕೆಟ್ಟ ಹುಳದ ಜೊತೆಗೆ ಅವನಿಗೆ ಸಪೋರ್ಟ್ ಮಾಡಿ ಯುದ್ಧ ಮಾಡಿದ್ದಕ್ಕೆ ಅವನು ಬಿದ್ದೋದ ಕಡೆ. ಭೀಷ್ಮ ಅವನಿಗೂ ಗೊತ್ತಿತ್ತು. ಕರ್ಣಂದು ಅದೇ ಸೇಮು. ಎಷ್ಟು ಅಲ್ಲ, ಫಸ್ಟ್ ಆಫ್ ಆಲ್ ನಾನು ನಿನ್ನ ಕರ್ಣ ಅಂತ ಹೇಳಿದ್ದಕ್ಕೆ ನಾನು ಹೇಳ್ತಾ ಇರೋದು, ಈ ಒಂದು ಟೈಮ್ನ ನಾನು ಯೂಸ್ ಮಾಡಿಕೊಂಡು. ಎಷ್ಟೊಂದು ಜನ ಕರ್ಣನ್ನ, ದುರ್ಯೋಧನನ್ನ ಏನು ದೊಡ್ಡ ಹೈಪ್ ಕೊಡ್ತಾರೆ, ಸಿಕ್ಕಾಪಟ್ಟೆ ಹೈಪ್ ಕೊಡ್ತಾರೆ. ಏನು ಅವ್ರ ಫ್ರೆಂಡ್ಶಿಪ್ಪು, ಫ್ರೆಂಡ್ಶಿಪ್ ಇದ್ರೆ ಕರ್ಣ ದುರ್ಯೋಧನ ಅಂತಾರೆ ಇರಬೇಕು ಅಂತಾರೆ. ಸ್ವಾರ್ಥ ಇತ್ತು. ಸ್ವಾರ್ಥ ಇತ್ತು. ಯಾಕೆ? ದುರ್ಯೋಧನನು ಕರ್ಣನ್ನ ತನ್ನ ಕಡೆ ಕರ್ಕೊಂಡಿದ್ದು ಯಾಕೆ? ಪಾಂಡವರನ್ನ ಹೊಡಿಬೇಕಾಗಿತ್ತು, ಸೋಲ್ಸಕ್ಕೆ. ಅರ್ಜುನನ್ನ ಸೋಲ್ಸುವಂಥ ಒಂದು ಯಾವುದಾದ್ರೂ ಒಂದು ಒಳ್ಳೆ ಟ್ಯಾಲೆಂಟ್ ಅಂದರೆ ಅದು ಕರ್ಣ. ಅವನಿಗೆ ಸರಿಸಮವಾಗಿ ನಿಂತ್ಕೊಳ್ಳೋ ಒಂದು ಟ್ಯಾಲೆಂಟ್ ಅಂದರೆ ಅದು ಕರ್ಣ ಅಂತ ಗೊತ್ತಿತ್ತು ಅವನಿಗೆ. ಯಾರಿಗೆ? ದುರ್ಯೋಧನಂಗೆ. ಕರ್ಣ ಬರೋಕ್ಕೂ ಮುಂಚೆ ಕೌರವರಲ್ಲಿ ಆ ಥರ ಧನುರ್ಧಾರಿಗಳು ಯಾರೂ ಇರಲಿಲ್ಲ. ಅರ್ಜುನನ್ ಸೋಲ್ಸೋವಂಥ ಧನುರ್ಧಾರಿಗಳು ಯಾರೂ ಇರಲಿಲ್ಲ. ಕರ್ಣಂಗೂ ಅದೇ ಬೇಕಿತ್ತು. ಓಕೆ, ನಾನು ಇಲ್ಲಿ ದುರ್ಯೋಧನನ ಸೈಡ್ ನಿಂತ್ಕೊಂಡ್ರೆ ಅರ್ಜುನನ್ ಸೋಲ್ಸ್ಬೋದು, ಅರ್ಜುನನ್ ಹೊಡೆದಾಕ್ಬೋದು. ಯಾವ ಅರ್ಜುನನ್ನ ದ್ರೋಣಾಚಾರ್ಯರು ಒಂದು ಕಡೆ ಹೇಳ್ತಾರೆ, ಅರ್ಜುನನಂಥ ಒಬ್ಬ ದೊಡ್ಡ ಧನುರ್ಧಾರಿ ಜಗತ್ತೆಲ್ಲ ಎಲ್ಲೂ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಒಂದು ಟೈಮಲ್ಲಿ. ಅದು ಅವನಿಗೆ ಕೂತಿರುತ್ತಲ್ಲ, ಯಾಕಿಲ್ಲ, ನಾನಿದ್ದೀನಿ, ನಾನು ಹೊಡೆದಾಕ್ತೀನಿ ಅರ್ಜುನನ್ನ. ಯಾರು? ದುರ್ಯೋಧನ. ಕರ್ಣ ಅರ್ಜುನನ್ ಕಡೆನೇ ಬಂದು ನಿಂತ್ಕೊಂಡ್ರೆ ಅರ್ಜುನನ್ ಜೊತೆ ಯುದ್ಧ ಮಾಡ್ಬಿಟ್ಟು ಗೆಲ್ಲೋದು ಎಲ್ಲಿ ಬಂತು? ಆಗಲ್ಲ. ಯಾಕಾಗಲ್ಲ? ಈಗ ಆಪೋನೆಂಟ್ ಆಗಿರಬೇಕು, ಸಮ ಬಲ ಇರಬೇಕು. ಹೊಡೆದಾಡೋಕ್ಕೆ ಆಪೋನೆಂಟ್ ಆಗಿರಬೇಕು. ನನ್ನ ಪಕ್ಕದಲ್ಲೇ ಇನ್ನೊಬ್ಬ ಇದ್ದಾನೆ, ನನ್ನ ಕಾಂಪಿಟೇಟರ್ ಹೆಂಗಾಗ್ತಾನೆ ಅವನು? ಅಲ್ಲ, ನಾನು ಕೇಳ್ತಾ ಇರೋದು ದುರ್ಯೋಧನನ್ ಫ್ರೆಂಡ್ಶಿಪ್ ಯಾಕೆ ಮಾಡ್ದ ಅಂತ. ಡೈರೆಕ್ಟಾಗಿ ಯುದ್ಧ ಮಾಡ್ಬೋದಾಗಿತ್ತಲ್ಲ. ಸ್ವಾರ್ಥ ಹೆಂಗಾಗುತ್ತೆ? ಅವನು ಅರ್ಜುನನ್ ಜೊತೆ ಯುದ್ಧ ಮಾಡಬೇಕು ಅಂದರೆ ಅವನೊಬ್ಬ ರಾಜ ಆಗಿರಬೇಕು, ಅದು ನಿಯಮ, ರೂಲು. ಓಕೆ, ಅವನೊಬ್ಬ ರಾಜ ಆಗಿರ್ಬೇಕು. ಇವನು ರಾಜ ಅಲ್ಲ. ಹೌದು, ಕರೆಕ್ಟ್. ದುರ್ಯೋಧನ ಏನು ಮಾಡ್ದ? ಇವನಿಗೆ ಅರ್ಧ ರಾಜ್ಯ ಕೊಟ್ಟ, ಬಾ ನಾನು ಕೊಡ್ತೀನಿ. ಅವನಿಗೂ ಸ್ವಾರ್ಥ, ಇವನಿಗೂ ಸ್ವಾರ್ಥ. ಸ್ವಾರ್ಥದ ಪರಮಾವಧಿ. ಈಗ ರಾಜ ಅದನ್ನೆಲ್ಲ ಬೇಕಾದ್ರೆ ಯುದ್ಧ ಮಾಡ್ಬೋದು. ಇನ್ನೂ ಒಂದು ಆ್ಯಕ್ಚುಲಿ ಒಂದು ಕೆಟ್ಟ ಸಂದರ್ಭ ಇದೆ. ಏನಂದರೆ ದುರ್ಯೋಧನ ಎಂಥ ದೊಡ್ಡ ಹುಳ ಅಂತ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ವೇರ್ ಧೃತರಾಷ್ಟ್ರ ಡಿಸೈಡ್ಸ್ ಟು ಗಿವ್ ರಾಜ್ಯಾಭಿಷೇಕ ಟು ಯುಧಿಷ್ಠಿರ. ಅವನಿಗೆ ಫಸ್ಟ್ ಆಫ್ ಆಲ್ ಅವನಿಗೂ ಇಷ್ಟ ಇರಲ್ಲ, ಬಟ್ ಎಲ್ಲ ಸಾಮಂತರು ಅಂದರೆ ರಾಜರು, ಅಲ್ಲಿರುವಂಥ ಎಲ್ಲ ಪಂಡಿತರು ಅವರೆಲ್ಲರೂ ಹೇಳ್ತಾರೆ, ಇಲ್ಲ ಯುಧಿಷ್ಠಿರನಿಗೆ ಕೊಡಬೇಕು ಅಂತ ಫೋರ್ಸ್ ಮಾಡಿ ಯುಧಿಷ್ಠಿರನಿಗೆ
ಪಟ್ಟಾಭಿಷೇಕ ಕೊಟ್ಬಿಡ್ತಾರೆ, ಮಾಡಿಬಿಡ್ತಾರೆ. ನಮ್ಮ ತಂದೆ ನನ್ನ ವಿರುದ್ಧ ನನಗೆ ಪಟ್ಟಾಭಿಷೇಕ ಮಾಡಿದೆ, ಯುಧಿಷ್ಠಿರಂಗೆ ಮಾಡ್ದ, ಪಾಂಡವ್ರಿಗೆ ಮಾಡ್ಬಿಟ್ಟ ಅಂತ ಹೇಳಿ ಅವ್ರ ಅಪ್ಪನ ಜೊತೆಗೆ ಯುದ್ಧ ಸಾರ್ತಾನೆ ದುರ್ಯೋಧನ. ಎಂಥ ದೊಡ್ಡ ಅಧರ್ಮ, ಸ್ವಂತ ಅಪ್ಪನ ಜೊತೆಗೆ. ಅದು ಅಧರ್ಮ ಅಂತ ಗೊತ್ತಿದ್ರು ಕರ್ಣ ಅದಕ್ಕೆ ಸಪೋರ್ಟ್ ಮಾಡ್ತಾನೆ. ಆಯಿತು, ನೀನು ನನಗೆ ರಾಜ್ಯ ಕೊಟ್ಟಿದ್ಯಾ, ನಿನಗಾಗಿ ಜೀವ, ನೀನು ಅಧರ್ಮನಾರು ಮಾಡು, ಏನಾರು ಮಾಡು, ನಿನ್ನ ಜೊತೆಗೆ ನಾನು ಇರ್ತೀನಿ. ಇದಕ್ಕೆ ಫ್ರೆಂಡ್ಶಿಪ್ ಅಂತಾರ? ನಿಜವಾದ ಫ್ರೆಂಡ್ಶಿಪ್ ಯಾವ್ದು ಗೊತ್ತಾ? ನನ್ನ ಫ್ರೆಂಡ್ ತಪ್ಪು ಮಾಡ್ತಾರೆ, ತಲೆ ಮೇಲೆ ಹೊಡೋದ್ರಲ್ಲೇ ನೀನು ಮಾಡ್ತಾ ಇರೋ ದೊಡ್ಡ ತಪ್ಪು, ಈ ದಾರಿ ಬಿಟ್ಬಿಟ್ಟು ಈಚೆ ಬಾ ಅಂತ ಬುದ್ಧಿ ಹೇಳ್ಬಿಟ್ಟು ಅವ್ನು ಕೆಟ್ಟ ದಾರಿಯಿಂದ ಕರ್ಕೊಂಬರೋನು ಒಳ್ಳೆ ಫ್ರೆಂಡು. ಹೌದು. ಈಗ ಅರ್ಜುನನಿಗೆ ಕೃಷ್ಣ ಆಗಿದ್ನಲ್ಲ, ಅದು ಫ್ರೆಂಡ್ಶಿಪ್. ಕೃಷ್ಣ ಸುಧಾಮ ಇದ್ರಲ್ಲ, ಅದು ಫ್ರೆಂಡ್ಶಿಪ್. ಕೃಷ್ಣ ಯಾಕೆ ಅರ್ಜುನನಿಗೆ ಉಪದೇಶ ಮಾಡ್ದ, ಇವ್ರು ಯಾರಿಗೂ ಮಾಡಲಿಲ್ಲ ಅನ್ನೋದು ಇದೇ ಕಾರಣ. ಇವರೆಲ್ಲ ಧರ್ಮ, ಅದಕ್ಕೆ ಅದನ್ನು ಗೆಲ್ಲಿಸ್ಬೇಕು ಅಂತ ನಿಂತಿದ್ರು, ಇವರೆಲ್ಲ ಅಧರ್ಮಿಗಳು, ಹಾಗಾಗಿ ಬಿದ್ದೋದು. ದ್ಯಾಟ್ಸ್ ದಿ ಆನ್ಸರ್. ಆ್ಯಂಡ್ ಕೃಷ್ಣ ಅವನ ಇಡೀ ಅವನದ್ದು ಒಂದು ಅವಧಿ ಇತ್ತಲ್ಲ, ಅವನೆಲ್ಲರೂ ಕಣ್ಣಿಗೆ ಕಾಣಿಸ್ಕೊಳ್ಳೋ ಒಂದು ಅವಧಿ ಇತ್ತಲ್ಲ, ಜನಗಳ ಕಣ್ಣಿಗೆ ಆ ಅವತಾರ ಎಲ್ಲಿ ತನಕ ಕಾಣ್ತಾ ಇತ್ತು ಅಂದರೆ ಅವನು ಇದ್ದಿದ್ದ ಅವಧಿ ಏನಿತ್ತೋ ಅಲ್ಲಿ ತನಕನೂ ಅವನು 3 ವಿಷಯಕ್ಕೆ ತುಂಬ ಪ್ರಾಶಸ್ತ್ಯ ಕೊಡ್ತಾ ಇದ್ದ. ಅದರಲ್ಲೂ ಜ್ಞಾನಕ್ಕೆ ತುಂಬ ಪ್ರಾಶಸ್ತ್ಯ. 3 ಯಾವುದು ಅಂದರೆ ಅದು ಜ್ಞಾನ, ಯೋಗ, ಕರ್ಮ. ಈ 3 ವಿಚಾರಕ್ಕೆ ತುಂಬ ಪ್ರಾಶಸ್ತ್ಯ ಕೊಡ್ತಾ ಇದ್ದ. ಎಷ್ಟೋ ಸಂದರ್ಭದಲ್ಲಿ ಈ ಕುರುಕ್ಷೇತ್ರ ಯುದ್ಧ ನಡಿಬೇಕಾದ್ರೆ ಎಷ್ಟೊಂದು ಜನ ಜೀವ ಕಳ್ಕೊಂಡ್ರು. ಅಭಿಮನ್ಯು ಜೀವ ಹೊರಟೋಯ್ತು, ಘಟೋತ್ಕಚನ್ ಜೀವ ಹೊರಟೋಯ್ತು. ಅಲ್ಲಿ ಎಲ್ಲೂ ಕೃಷ್ಣ ಅಡ್ಲಿಲ್ಲ, ಎಲ್ಲೂ ಬೇಜಾರು ಮಾಡ್ಕೊಳ್ಳಿಲ್ಲ. ಆದರೆ ಒಂದು ಸಂದರ್ಭ ಇತ್ತು, ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದ ಕೃಷ್ಣ. ಯಾವುದು ಅಂದರೆ ಭೀಷ್ಮ ಇನ್ನೇನು ಅವನದ್ದು ಜೀವ ಹೊರಟೋಗುತ್ತೆ ಅನ್ನೋ ಟೈಮಲ್ಲಿ ಅವನು ತುಂಬ ಬೇಜಾರಾಗ್ತಾ ಇದ್ದ. ಯಾಕೆ ಅಂದರೆ ಭೀಷ್ಮ ಅವನು ಅಧರ್ಮಿ ಆಗಿದ್ದರೂ ಕೂಡ ಅವನು ಅಷ್ಟು ಸಂಪಾದನೆ ಮಾಡಿದ್ದ, ಅವನು ಜ್ಞಾನ ಸಂಪಾದನೆ ಸಿಕ್ಕಾಪಟ್ಟೆ ಮಾಡಿದ್ದ. ಅದು ಅಲ್ಲೇ ಟ್ರಾನ್ಸ್ಫರ್ ಆಗದೆ ಹೊರಟೋಗ್ತಾ ಇದೆಯಲ್ಲ, ಅದು ಭೀಷ್ಮನಲ್ಲಿರೋ ಜ್ಞಾನ ಅವನ ಜೊತೆಗೆ ಮಣ್ಣಾಗಿ ಹೋಗ್ತಾ ಇದೆಯಲ್ಲ, ಅದು ಟ್ರಾನ್ಸ್ಫರ್ ಆಗದೆ ಯಾರಿಗೂ ಅಂತ ಹೇಳಿ ತುಂಬ ಬೇಜಾರು ಮಾಡ್ಕೊಂಡಿದ್ದ ಕೃಷ್ಣ. ಸೊ ಜ್ಞಾನಕ್ಕೆ ತುಂಬ ಅವನು ಪ್ರಾಮುಖ್ಯತೆ ಕೊಡ್ತಾ ಇದ್ದ. ಜ್ಞಾನ, ಕರ್ಮ ಮತ್ತು ಯೋಗ, 3ಕ್ಕಂತೂ ಅವನು ಇಡೀ ಜೀವನದಲ್ಲಿ ಎಲ್ಲೆಲ್ಲಿ ಅವನಿಗೆ ಅವಕಾಶ ಸಿಗುತ್ತೋ ಇದ್ರ ಬಗ್ಗೆ ಹೈಲೈಟ್ ಮಾಡ್ತಾ ಇದ್ದ. ಈವನ್ ಈ ಭಗವದ್ಗೀತೆ ಕೂಡ ಸ್ಟಾರ್ಟ್ ಆಗೋದೇ ಈ ಕರ್ಮಯೋಗ ಅಂತ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈ ಯೋಗ ಅಂದರೆ ಏನು? ಕರ್ಮ ಅಂದರೆ ಗೊತ್ತು, ಬಟ್ ಜ್ಞಾನ ಅಂದರೆ ನಾಲೆಡ್ಜು. ಯೋಗ ಅಂದರೆ ಏನು ಹೇಳಿ? ಯೋಗ ಅಂದರೆ ಒಂದು ಮಾತಿದೆ, ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗ ಕರ್ಮ ಸುಕೌಶಲಂ ಅಂತ. ಅಂದರೆ ನಾವು ಮಾಡೋ ಅಂಥ ಯಾವ ಕರ್ಮಗಳಿದ್ದಾವೆ, ಆ ಕರ್ಮಗಳು ಯಾವಾಗ ಅದು ಭಗವತ್ ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೋ ಆ ಕರ್ಮ ಆ ಒಂದು ಸಿಚುವೇಶನ್ನಲ್ಲಿ ಯೋಗ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ನಾವು ಮಾಡುವಂಥ ಕರ್ಮಗಳು ಅದು ಭಗವತ್ ಪ್ರೀತಿ ಆಗಬೇಕು, ಆಗ ಆ ಕರ್ಮ ಯೋಗ ಆಗಿ ಕನ್ವರ್ಟ್ ಆಗುತ್ತೆ. ಈಗ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಈಗ ದೇವ್ರ ಪ್ರೀತ್ಯರ್ಥ ಅಂದರೆ ನಾವು ಕುತ್ಕೊಂಡು ದೇವ್ರಿಗೆ ಏನಾದರೂ ಆರಾಧನೆ ಮಾಡಿದರೆ, ಪೂಜೆ ಮಾಡಿದರೆ ಅದೇ ಒಂದು ಕರ್ಮ ಅಂತಲ್ಲ. ನಾನಾ ಜನಸ್ಯ ಶುಶ್ರೂಷಾತ್ ಕರ್ಮಾಕ್ಯ ಕರವನ್ಮಿತೆ ಅಂತ ಒಂದು ಮಾತು ಇದೆ. ಸುಮ್ಮನೆ ನಾವು ಇಲ್ಲಿ ಮನೆಯಲ್ಲಿ ಮೂಗು ಹಿಡ್ಕೊಂಡು ಕೂತ್ಕೊಂಡು ಏನೋ ಪೂಜೆ ಮಾಡಿ ಅದಷ್ಟೇ ಮಾಡಿದರೆ ಅದಷ್ಟೇ ನಮ್ಮ ಕರ್ಮ ಅಲ್ಲ. ಹಸುವಾದವರಿಗೆ, ಆಚೆ ಭಿಕ್ಷಾಟನೆ ಮಾಡ್ತಾ ಇರೋರಿಗೆ, ಕಷ್ಟದಲ್ಲಿರೋರಿಗೆ, ಅವ್ರಿಗೆ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಬೇಕು. ಹಸುವಾದವ್ರಿಗೆ ಊಟಕ್ಕೆ ಹಾಕಬೇಕು. ಅವನು ಕಂಪ್ಲೀಟಾಗಿ ಊಟ ಮಾಡಿ ಅವನು ಯಾವಾಗ ಅವನ ಹೊಟ್ಟೆ ಎಲ್ಲ ತುಂಬಿ ಅವನು ಸಮಾಧಾನದಿಂದ ತೃಪ್ತಿಯಿಂದ ಹಬ್ಬ ಖುಷಿ ಆಯಿತು ನನಗೆ ಅಂತ ಹೇಳ್ತಾನಲ್ಲ, ಅದು ಕೂಡ ದೈವಪ್ರೀತಿ. ಅವನಲ್ಲೂ ಒಬ್ಬ ದೇವರಿದ್ದಾನೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ಅನ್ನಮಾಶ್ರಿತಃ. ಎಲ್ಲರ ಹೊಟ್ಟೆಲ್ಲೂ ವೈಶ್ವಾನರ ಅಗ್ನಿ ಅದರ ರೂಪದಲ್ಲಿ ದೇವರಿದ್ದಾನೆ. ಅದಕ್ಕೆ ಹಸುವಾಗುತ್ತೆ, ತಿಂದಮೇಲೆ ಅದು ಶಮನ ಆಗುತ್ತೆ, ತೃಪ್ತಿ ಆಗುತ್ತೆ. ಸೊ ಹೀಗೆ ಇದೇ ಯೋಗ ಕ್ರಿಯೇಟ್ ಆಗೋದು. ಅವ್ರು ಯಾವಾಗ ನಂಗೆ ಖುಷಿ ಆಯಿತು ಅಂತ ಅಂತಾರೆ, ಅದು ನಮ್ಮ ಯೋಗ, ಅದು ನಮಗೆ ಯೋಗ. ಇವಾಗ ಇವತ್ತಿನ ದಿನ ನಾವು ಈ ಸಿಚುವೇಶನ್ನಲ್ಲಿ ಕೂತ್ಬಿಟ್ಟು ನಾವಿಬ್ಬರು ಮಾತಾಡ್ತಾ ಇದ್ದೀವಿ, ಇದು ಒಂದು ಯೋಗ. ಹೇಗೆ ಗೊತ್ತಾ, ಈ ಯೋಗನ
ನಾವು ಪಡ್ಕೊಳ್ಲಿಕ್ಕೆ ಒಂದು ಪೂರ್ವ ಕರ್ಮ ಅಂತ ಮಾಡಿರ್ತೀವಿ. ಆ ಕರ್ಮದಿಂದ ಈ ಯೋಗ. ಈ ಒಂದು ಸೆಷನನ್ನು ನಾವು ಮಾಡಲಿಕ್ಕೂ ಮುಂಚೆ ನಾವು ಪ್ರಿಪೇರ್ ಆಗಿರ್ತೀವಿ. ಓಕೆ, ಇದ್ರ ಬಗ್ಗೆ ನಾವು ಸ್ವಲ್ಪ ಏನಾದರೂ ವರ್ಕ್ ಮಾಡಿರ್ತೀವಿ. ಆ್ಯಂಡ್ ಸುಮ್ಮನೆ ನಾವು ಮಾತಾಡಲಿಕ್ಕೂ ಆಗಲ್ಲ. ಈಗ ನಾನೇನೋ ಭಗವದ್ಗೀತೆ ನಾನು ಹೇಳ್ತಾ ಇದ್ದೀನಿ, ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದರೆ ಏನೋ ಒಂದು 2-3 ದಿನ ಕೂತು ಇದನ್ನು ರೆಡಿಯಾಗಿ ಬರೋವಂಥದ್ದಲ್ಲ. ಇದು ಸಿಕ್ಕಾಪಟ್ಟ ದಿನದಿಂದ ಇದ್ರ ಬಗ್ಗೆ ವರ್ಕ್ ಮಾಡಿರಬೇಕು, ರಿಸರ್ಚ್ ಮಾಡಿರಬೇಕು. ಅದು ನನ್ನ ಕರ್ಮ. ನೀನು ಕೂಡ ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತ ಹೇಳಿ ಇದಕ್ಕೆ ಪ್ರಿಪೇರ್ ಆಗಿರ್ತೀಯ ನಿನ್ನ ಮನಸ್ಸಲ್ಲೇ. ಓಕೆ, ನಾನು ಈ ವಿಷಯ ಕೇಳಬೇಕು, ಈ ವಿಷಯ ತಿಳ್ಕೋಬೇಕು ಅಂತ ಹೇಳಿ ನಿನ್ನ ಪ್ರಿಪರೇಷನ್ ಮಾಡಿರ್ತೀಯ. ಅದು ನಿನ್ನ ಒಂದು ಕರ್ಮ. ಈ 2 ಕರ್ಮದಿಂದ ಕ್ರಿಯೇಟ್ ಆಗಿರೋದು ಈ ಯೋಗ. ನಾಳೆ ಕರ್ಮ ಅಂತಂದ್ರೆ ಅಂದ್ರೆ ಪಾಸಿಟಿವ್ ವರ್ಡ್. ಅದು ಪಾಸಿಟಿವ್ ವರ್ಡ್. ಕರ್ಮ ಅಂದರೆ ಕೆಲಸ, ನಾವು ಮಾಡಬೇಕಾಗಿರೋ ಕೆಲಸ, ಒಂದು ಆ್ಯಕ್ಷನ್. ನಾವು ಪಾಸಿಟಿವ್ ಆ್ಯಕ್ಷನ್ ಇದ್ದರೆ ನಮಗೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ, ನೆಗೆಟಿವ್ ಆ್ಯಕ್ಷನ್ ಇದ್ದರೆ ನೆಗೆಟಿವ್ ರಿಸಲ್ಟ್ ಸಿಗುತ್ತೆ. ಅದೇ ಕರ್ಮ. ಕರ್ಮಸು ಕೌಶಲಂ ಅಂತ. ಸೊ ಈ ಕರ್ಮದಿಂದ ಕ್ರಿಯೇಟ್ ಆಗಿರೋದು ಈ ಯೋಗ. ನಾಳೆ ದಿನ ನೀನು ಯೂಟ್ಯೂಬಲ್ಲಿ ಈ ಪಾಡ್ಕಾಸ್ಟ್ನ ರಿಲೀಸ್ ಮಾಡ್ತೀಯ. ಯಾರ್ಯಾರು ನೋಡ್ತಾರೋ ಅವ್ರಿಗೆ ಜ್ಞಾನ ಸಿಗುತ್ತೆ. ಕರ್ಮದಿಂದ ಯೋಗ, ಯೋಗದಿಂದ ಕರ್ಮ, ಯೋಗ ಇವೆರಡು ಮಿಕ್ಸ್ಚರಿಂದ ಜ್ಞಾನ. ಯಾರ್ಯಾರು ನೋಡಲ್ವೋ ಅವ್ರಿಗೆ ಆ ಯೋಗ ಇಲ್ಲ. ಆ ಥರ ಯೋಗ ಅಂದರೆ ಈಗ ನಾವು ಜನರಲಾಗಿ ಹೇಳ್ತೀವಲ್ಲ, ಅಯ್ಯೋ ಯೋಗ ಇಲ್ಲ ಕಣ್ರಿ, ಏನೋ ದರ್ಶನ ಆಗಲಿಲ್ಲ, ಯೋಗ ಇರಲಿಲ್ಲ. ತಿರುಪತಿಗೆ ಹೋಗಿದ್ವಿ, ಅಷ್ಟು ಜನಗಳ ಮಧ್ಯೆ ದೇವ್ರು ನೋಡೋಕ್ಕಾಗಲಿಲ್ಲ, ಯೋಗ ಇಲ್ಲ. ಅದೃಷ್ಟ ಬೇರೆ, ಯೋಗ ಬೇರೆ. ಯೋಗ ಅಂದರೆ ಒಂದು ಇವೆಂಟ್. ಅದು ನಾವೇನು ಕರ್ಮ ಮಾಡಿರ್ತೀವೋ ಆ ಕರ್ಮ ನಮಗೆ ಒಂದು ಯೋಗ ಆಗಿ ನಮ್ಮ ಹತ್ರ ಹುಡ್ಕೊಂಬರುತ್ತೆ. ನಮ್ಮ ಕರ್ಮ ಒಳ್ಳೇದಾಗಿದ್ದರೆ ನಮಗೇನು ಆಗಬೇಕೋ, ಏನು ಸಿಕ್ಕಬೇಕೋ ಅದು ಸಿಕ್ಕಿರುತ್ತೆ. ಯೋಗದಿಂದ ಫಲ ಜ್ಞಾನ. ಕರ್ಮ, ಯೋಗ, ಜ್ಞಾನ. ಸೊ ಓಕೆ, ಈ ಭಗವದ್ಗೀತೆ ಯಾರು ಬೇಕಾದರೂ ಓದ್ಬೋದಾ ಇಡೀ ಜಗತ್ತಲ್ಲಿ, ಅಥವಾ ನಾವು ಮಾತ್ರ ಓದಬೇಕಾ, ಅಥವಾ ಯಾರು ಅಂದರೆ ಇಂಟ್ರೆಸ್ಟ್ ಅವ್ರು ಯಾರು ಬೇಕಾದ್ರೂ ಓದ್ಬೋದು ಅಲ್ವಾ? 100% ಹೌದು. ಯಾಕೆ ಅಂದರೆ ಕೃಷ್ಣ ಅನ್ನೋ ಒಂದು ವ್ಯಕ್ತಿತ್ವ ಏನಿದೆ, ಆ ವ್ಯಕ್ತಿತ್ವ ಈ ಇಡೀ ಜಗತ್ತನ್ನು ಮೀರಿ ನಿಂತಿರೋವಂಥ ವ್ಯಕ್ತಿತ್ವ. ಯಾವುದೋ ಒಂದು ಧರ್ಮಕ್ಕೋ, ಈಗ ನಾವು ಓಕೆ ನಾವು ಕೃಷ್ಣನ ಪೂಜೆ ಮಾಡ್ತೀವಿ, ಇದು ಒಂದು ಆ ಒಂದು ದೇವರು ಬರೀ ಈ ಧರ್ಮಕ್ಕಷ್ಟೇ ಸೀಮಿತ ಆಗಿರೋದು ಅಂತ ನಾವು ಅಂದ್ಕೊಂಡಿರೋದು ಅಷ್ಟೇ ಅದು. ಬಟ್ ಇನ್ ರಿಯಾಲಿಟಿ ನೋಡಿದರೆ ಇಡೀ ಜಗತ್ತಿಗೆ ಒಬ್ಬನೇ ದೇವರು, ನಾನಾ ರೂಪದಲ್ಲಿ ಇದ್ದಾನೆ. ಅವನು ಕೊಟ್ಟಿರುವಂಥ ಭಗವದ್ಗೀತೆ ಇದು. ಈ ಭಗವದ್ಗೀತೆನ ಯಾವುದೋ ಒಂದು ಧರ್ಮಗ್ರಂಥ, ಇದು ಈ ಧರ್ಮದವ್ರು ಮಾತ್ರ ಓದಬೇಕು, ಇನ್ನೊಬ್ರು ಓದಬಾರ್ದು, ಆ ಥರ ಏನಿಲ್ಲ. ಇಂಟ್ರೆಸ್ಟ್ ಇರೋರು ಯಾರು ಬೇಕಾದ್ರೂ ಓದ್ಬೋದು. ಇದು ಇವ್ರಿಗಷ್ಟೇ ಸೀಮಿತ ಅಂತ ಕೃಷ್ಣನೂ ಹೇಳಿಲ್ಲ, ಯಾರೂ ಕೂಡ ಹೇಳಿಲ್ಲ ಇದನ್ನು. ಸೊ ಹೀಗಿರುವಾಗ ನಾನೊಂದು ಸ್ಟೋರಿ ಹೇಳಬೇಕು. ನನ್ನ ಲೈಫಲ್ಲೇ ನಡೆದಿರೋವಂಥದ್ದು. ಏನಂದರೆ, ನಿಮ್ಗೆ ಆಲ್ರೆಡಿ ಗೊತ್ತು, ನಾನು ಮ್ಯೂಸಿಕ್ಕೆಲ್ಲ ಕಲಿತಾ ಇದ್ದೆ. ನನ್ನ ಸಂಗೀತ ಸೀನಿಯರ್ ವಿದ್ವತ್ ಲೆವೆಲ್ ತನಕನೂ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ, ಕರ್ನಾಟಿಕ್ ವೋಕಲ್ಲು. ನಾನು ದಾವಣಗೆರೆ, ನಾನು ನೇಟಿವಲ್ಲಿರೋ ತನಕ ನಾನು ಫಿಸಿಕಲ್ಲಾಗಿ ಗುರುಗಳ ಹತ್ರ ಹೋಗಿ ಸಂಗೀತ ಕಲಿತಾ ಇದ್ದೆ. ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ಏನಾಗ್ಬಿಡ್ತು, ಆ ಅವಕಾಶ ಆಗಲಿಲ್ಲ. ನನಗೆ ಸಂಗೀತ ಅವ್ರ ಹತ್ರ ಕಲೀಲಿಕ್ಕಾಗಲಿಲ್ಲ. ಸೊ ನಾನು ತುಂಬ ಟ್ರೈ ಮಾಡ್ತಾಯಿದ್ದೆ. ಸೊ ಹಾಗಿರೋವಾಗ ಆನ್ಲೈನ್ ಕೋಚಿಂಗ್, ಆನ್ಲೈನ್ ಕ್ಲಾಸಸ್ ಅಂಥೇಳಿ ಚೆನ್ನೈಯಲ್ಲಿರೋ ಒಬ್ಬರು ಗುರುಗಳು ಸಿಕ್ಕರು. ಅವ್ರ ಹತ್ರ ನಾನು ಸೇರಿಕೊಂಡೆ. ನಾನು ಸೇರಿಕೊಂಡಾಗ ನನಗೆ ಗೊತ್ತಾಯಿತು ಅವ್ರ ಹತ್ರ ಇನ್ನೊಬ್ರು ಕೂಡ ಕಲಿತಾ ಇದ್ರು. ಆ್ಯಂಡ್ ದಟ್ ಪರ್ಸನ್ ಈಸ್ ಫ್ರಮ್ US. ಡೊನಾಲ್ಡ್ ಮ್ಯಾಟ್ ಅಂತ ಅವ್ರ ಹೆಸರು. ನಿಮ್ಮ ಟೀಚರ್ ಅವರು? ಅಲ್ಲ, ನಿಮ್ಮ ಜೊತೆ ಕಲಿತಾ ಇದ್ದವರು. ನನ್ನ ಜೊತೆ ಕಲಿತಾ ಇದ್ದವರು. ಸೊ ಅವರು ನಮ್ಮ ಗುರುಗಳ ಹತ್ರನೇ ಆನ್ಲೈನ್ ಕ್ಲಾಸಸ್ ತಗೋತಾ ಇದ್ರು. ನಮ್ಮಿಬ್ರದ್ದು ಆಲ್ಮೋಸ್ಟ್ ಆಲ್ ಒಂದೇ ಪಾಠಗಳು, ಲೆಸನ್ಸ್ಗಳು. ಇಬ್ಬರಿಗೂ ಒಟ್ಟೊಟ್ಟಿಗೆ ಹೇಳ್ಕೊಡೋ ಅಂಥ ಟೈಮ್ ಕೂಡ ಬಂತು. ಸೊ ನಾವು ಪರಿಚಯ ಆದ್ವಿ, ಒಬ್ರಿಗೊಬ್ರಿಗೆ ಪರಿಚಯ ಆದ್ವಿ. ಅವರು US ಇದ್ದಿದ್ದರಿಂದ, US ಇದ್ಬಿಟ್ಟು ಇಂಡಿಯನ್ ಕ್ಲಾಸಿಕಲ್ ಬಗ್ಗೆ ಅಷ್ಟು ಇಂಟ್ರೆಸ್ಟೆಡ್ ಆಗಿರೋದ್ರಿಂದ ನನಗೂ ಸ್ವಲ್ಪ ಕನೆಕ್ಟ್ ಆಯಿತು. ಅವ್ರ ಬಗ್ಗೆ ಇನ್ನೊಂದು ಸ್ವಲ್ಪ ತಿಳ್ಕೊಳ್ಳೋಣ ಏನು ಎತ್ತ ಅಂತ. ನಾವು ಫ್ರೆಂಡ್ಸ್ ಆದಮೇಲೆ ಹೀಗೆ ಮಾತಾಡ್ತಾ ಅವ್ರ ಬಗ್ಗೆ ಎಲ್ಲ ಹೇಳ್ಕೊಂಡ್ರು. ಅವರು ತಾನು ಯಾರು, ಎಲ್ಲಿರೋದು, ಏನು ಜಾಬು. ಹೀ ಈಸ್ ಆ್ಯಕ್ಚುಲಿ ಅ ಸೈಕೋಥೆರಪಿಸ್ಟ್, ಡಾಕ್ಟ್ರು, ಸೈಕಿಯಾಟ್ರಿಸ್ಟ್, ಡಾಕ್ಟ್ರು, ಮನೋರೋಗ ತಜ್ಞರು ಅವರು. ಅದ್ರ ಜೊತೆಗೆ ಮ್ಯೂಸಿಕಲ್ ಇಂಟ್ರೆಸ್ಟ್ ಕೂಡ ಇರೋರು. ಸೊ ಒಂದಿನ ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅವ್ರ ಜಾಬ್ ಯಾವ ಥರ ಇರುತ್ತೆ, ಅವ್ರು ಯಾವ ಥರ ಟ್ರೀಟ್ ಮಾಡ್ತಾರೆ ಅವ್ರ ಪೇಷಂಟ್ಸನ್ನು.
ಅವ್ರ ಕ್ಲಿನಿಕ್ ಯಾವ ಥರ ಇದೆ ಅಂತೆಲ್ಲ ನೀಟಾಗಿ ತೋರಿಸ್ತಾ ಇದ್ರು. ಅವ್ರು ತೋರಿಸ್ಬೇಕಾರೆ ಒಂದು ಅಬ್ಸರ್ವ್ ಮಾಡಿದೆ ನಾನು, ಅವ್ರ ಕ್ಲಿನಿಕ್ ಅವ್ರು ಕುತ್ಕೊಳ್ಳೋ ಜಾಗದಲ್ಲಿ ಕೃಷ್ಣನ ಫೋಟೋ ಇದೆ. ಅಂದರೆ ಇದು ವಿಡಿಯೋ ಕಾಲಲ್ಲಿ ಅದು ತೋರಿಸ್ತಾ ಇರ್ಬೇಕಾದ್ರೆ ನಾನು ಗಮನಿಸಿದ್ದು ಕೃಷ್ಣನ ಫೋಟೋ ಇದೆ. ಈ ಯೂಶ್ವಲಿ ನೋಡಿರ್ತೀರ ಎಲ್ಲರೂ, ಈ ಅರ್ಜುನ ಮತ್ತು ಕೃಷ್ಣ ರಥದಲ್ಲಿ ನಿಂತ್ಕೊಂಡು ಯುದ್ಧದಲ್ಲಿ ಹೋಗ್ತಾ ಇರೋ ಒಂದು ರಥದ್ದೊಂದು ಫೋಟೋ ಇರುತ್ತೆ. ಆ ಫೋಟೋ ಹಾಕ್ಕೊಂಡಿದ್ರು ಅವರು. ಕೆಳಗಡೆಗೆ ಅವ್ರ ಟೇಬಲ್ ಮೇಲೆ ಭಗವದ್ಗೀತಾ ಆ್ಯಸ್ ಇಟ್ ಈಸ್ ಅಂತ ಒಂದು ಬುಕ್ ಇತ್ತು, ಇಷ್ಟು ದಪ್ಪ ಬುಕ್ ಅದು. ನಂಗೆ ಆಶ್ಚರ್ಯ ಆಯಿತು, ಅಲ್ಲ ಬೀಯಿಂಗ್ ಎ ಕ್ರಿಶ್ಚಿಯನ್ ಅವರು, ಬೀಯಿಂಗ್ ಎ ಕ್ರಿಶ್ಚಿಯನ್ ನೀವು ಇದು ಯಾವ ಥರ, ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ಕೃಷ್ಣನ ಫೋಟೋ ಇಟ್ಕೊಂಡಿದ್ದೀರಾ, ಅಲ್ಲಿ ಭಗವದ್ಗೀತಾ ಇಟ್ಕೊಂಡಿದ್ದೀರಾ, ಇದು ಯಾವ ಥರ ಸ್ವಲ್ಪ ಗೊತ್ತಾಗ್ತಾ ಇಲ್ಲ. ಅವಾಗ ಅವ್ರು ಹೇಳಿದರು, ನಾನು ಹೌದು ನಾನು ಸೈಕ್ಯಾಟ್ರಿಸ್ಟೇ, ಬಟ್ ಜಗತ್ತಿಗೆ ದೊಡ್ಡ ಸೈಕ್ಯಾಟ್ರಿಸ್ಟ್ ಬಂದು ಕೃಷ್ಣ. ಅವನ ಹೆಸರಲ್ಲಿ ನಾವು ಬದುಕೋತಾ ಇದ್ದೀವಿ ಅಷ್ಟೇ. ಈಗ ಭಗವದ್ಗೀತೆ ಅನ್ನೋದೇನಿದೆಯಲ್ಲ, ಇದು ದೊಡ್ಡ ಸೈಕೋಥೆರಪಿ. ಎಷ್ಟೋ ಪ್ರಮೇಯಗಳು ಈಗ ಅವ್ರು ಹೇಳಿದ್ದೇನೆಂದರೆ, ಏನು ಟೆಕ್ನಿಕ್ಸ್ ಇರುತ್ತಲ್ಲ, ಈಗ ಅವ್ರದ್ದೇ ಒಂದು ಫೀಲ್ಡಲ್ಲಿ ಕೆಲವೊಂದು ಟೆಕ್ನಿಕ್ಸ್ ಇರುತ್ತೆ ಸೊಲ್ಯೂಷನ್ಸ್ ಕೊಡಲಿಕ್ಕೆ. ಈ ಥರ ಪ್ರಾಬ್ಲಮ್ ಆದರೆ ಈ ಥರ ಮಾಡಿದರೆ ಅದು ರಿಸಾಲ್ವ್ ಆಗುತ್ತೆ, ಏನೇ ತೊಂದರೆ ಇದ್ದರೂ ಸೊಲ್ಯೂಷನ್ಸ್ ಇರುತ್ತೆ. ಸೊಲ್ಯೂಷನ್ಗೆ ಟೆಕ್ನಿಕ್ಸ್ ಇರುತ್ತೆ. ಅವ್ರು ಹೇಳಿದ್ದು, ಇವಾಗ ನಾವು ಮಾಡರ್ನಾಗಿ ಏನು ಯೂಸ್ ಮಾಡ್ತಾ ಇದ್ದೀವಲ್ಲ ಆ ಟೆಕ್ನಿಕ್ಸ್ಗಳು, ಇದಕ್ಕಿಂತ ಅಡ್ವಾನ್ಸ್ಡ್ ಆಗಿತ್ತು ಆ ಕಾಲದಲ್ಲಿ. ಅದನ್ನೆಲ್ಲ ಪ್ರಮೇಯಗಳನ್ನು ಕೊಟ್ಟಿದ್ದು ಕೃಷ್ಣ, ಮಹಾಪುರುಷ. ಬಟ್ ದ ಕನ್ವರ್ಸೇಷನ್ ವಾಸ್ ಕಂಪ್ಲೀಟ್ಲಿ ಇನ್ ಇಂಗ್ಲೀಷ್. ನಾನು ಇದು ನಮ್ಮ ಕನ್ನಡ ಪಾಡ್ಕಾಸ್ಟ್ ಆಗಿರೋದ್ರಿಂದ ನಾನು ಕಂಪ್ಲೀಟಾಗಿ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀವಿ ಅಷ್ಟೇ. ಇದು ಒಂದು. ಬಟ್ ಇದಕ್ಕೂ ಮೀರಿ ನಾವು ಎಷ್ಟೊಂದು ಕಡೆ ನೋಡ್ತೀವಿ, ನೆದರ್ಲ್ಯಾಂಡ್ಸಲ್ಲಿ ಆಗಿರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಆಗಿರ್ಬೋದು, ಭಗವದ್ಗೀತೆ ಅನ್ನೋದು ಒಂದು ಕೋರ್ಸ್ ಆಗಿ ಓದ್ತಾರೆ, ಸಬ್ಜೆಕ್ಟ್ ಥರ ಒಂದು ಸಬ್ಜೆಕ್ಟ್ ಆಗಿ ಓದ್ತಾರೆ. ಎಲ್ಲಿ? ನೆದರ್ಲ್ಯಾಂಡ್ಸಲ್ಲಿ, ಔಟ್ ಆಫ್ ಕಂಟ್ರಿ. ಹಾಂ, ಅದು ಒಂದೇ ಅಲ್ಲ, ಇನ್ನು ಸುಮಾರು ಬೇಕಾದಷ್ಟು ಕಂಟ್ರಿಗಳಿದೆ. ಬಟ್ ಇಂಡಿಯಲ್ಲಿ ಆ ಥರ ಇನ್ನೂ ಬಂದಿಲ್ಲ. ಆ್ಯಕ್ಚುಲಿ ನಾವೇ ಇದಕ್ಕೆ ಕರ್ತೃಗಳು. ಆ ಕೆಲಸ ನಾವು ಮಾಡಬೇಕು, ಇಂಟ್ರೆಸ್ಟ್ ತೋರಿಸಿ ಮಾಡಬೇಕು, ನಾವು ಮಾಡ್ತಾ ಇಲ್ಲ ಆ ಕೆಲಸನ. ಬೇರೆಯವರು ಈ ಭಗವದ್ಗೀತೆ ಮಹತ್ವನ ಬೇರೆಯವರು ಅರ್ಥಕೊಂಡು ಅದನ್ನು ಕಲಿತಾ ಇದ್ದಾರೆ, ಅದನ್ನು ಅಳವಡಿಸ್ಕೋತಾ ಇದ್ದಾರೆ. ನಮ್ಮಲ್ಲೇ ಇದನ್ನ ಇಟ್ಕೊಂಡು ನಾವು ಅದನ್ನು ಮಾಡ್ತಾ ಇಲ್ಲ. ಇದು ಹೆಂಗಿದೆ ಅಂದರೆ, ಆಸ್ತಿ ಭೂಗತ ಆಗಿದೆ. ಅದ್ರ ಮೇಲೆ ಯಾವುದೋ ಗುಡಿಸ್ಲು ಕಟ್ಕೊಂಡು ಗುಡಿಸ್ಲಲ್ಲಿ ವಾಸ ಮಾಡಿದ್ರೆ ಹೇಗಿರುತ್ತೋ ಹಂಗಿದೆ ನಮ್ಮ ಜೀವನ. ದೊಡ್ಡ ಆಸ್ತಿ ನೆಲದ ಕೆಳಗೆ ಇದೆ, ಅದನ್ನ ಅಗದ್ರೆ ಸಿಗುತ್ತೆ ನಮಗೆ ಆಸ್ತಿ. ಅದು ಗೊತ್ತಿಲ್ಲದೆ ಮೇಲೆ ಒಂದು ಗುಡಿಸ್ಲು ಕಟ್ಕೊಂಡು ಗುಡಿಸ್ಲಲ್ಲಿ ಇದೆ, ಸಾಕು ನಮಗೆ ತುಂಬ ಚೆನ್ನಾಗಿದೆ, ಸಾಕು ಇಷ್ಟೇ ಅಂತಿದ್ದೀವಿ ನಾವು. ಇದೆ ನಮ್ಮ ಪರಿಸ್ಥಿತಿ. ದಟ್ಸ್ ದ ರಿಯಾಲಿಟಿ, ಹಾರ್ಡ್ ರಿಯಾಲಿಟಿ. ಕೊನೆ ಲಾಸ್ಟ್ ಪ್ರಶ್ನೆ ಏನಂತಂದರೆ, ಭಗವದ್ಗೀತೆನ ಓದಬೇಕು ಅಂತಂದರೆ ನಾವು ಏನಾದ್ರು ಪ್ರಿಪ್ರೇಷನ್ ಆಗಬೇಕಾ, ಮೆಂಟಲಿ ಏನಾದ್ರು ಪ್ರಿಪೇರ್ ಆಗಬೇಕಾ, ಅಥವಾ ಕ್ಯಾಶುವಲಾಗಿ ಓದ್ಕೊಂಡು ಹೋಗ್ಬೋದಾ? ಇಲ್ಲ, ಮೆಂಟಲ್ ಪ್ರಿಪ್ರೇಷನ್ 100% ಬೇಕು. ಏನು ಗೊತ್ತಾ, ಈ ಓದೋಕ್ಕಿಂತ ಮುಂಚೆ ಅಹಂ ಇರಬಾರ್ದು. ಅಹಂ ಅಂದರೆ ಅದು ಗೊತ್ತಲ್ಲ, ಒಂಥರ ಏನೋ ನನಗೆಲ್ಲ ಗೊತ್ತು, ನಾನು ಅಲ್ಲಿ ಇಲ್ಲಿ ಎಲ್ಲ ಕೇಳ್ಬಿಟ್ಟಿದ್ದೀನಿ ಭಗವದ್ಗೀತೆ ಬಗ್ಗೆ, ಇಷ್ಟೇ ಇರೋದು, ಏನಿಲ್ಲ. ಆ ಏನೋ ಒಂದು ಧೋರಣೆಲ್ಲೋ, ಅಥವಾ ನನಗೇನೋ ಒಂದು ಸ್ವಲ್ಪ ಮೈಂಡ್ ಸೆಟಲ್ಲಿ ಓದಬಾರ್ದು ಅಂತ. ಈಗ ಅರ್ಜುನ ಕೃಷ್ಣನ ಹತ್ರ ಕೇಳ್ಬೇಕಾರೆ ಏನಾಗಿದ್ದ, ಒಬ್ಬ ಸ್ಟೂಡೆಂಟಾಗಿ ಕೇಳ್ತಾ ಇದ್ದ, ನನಗೇನೂ ಗೊತ್ತಿಲ್ಲ, ಫ್ರಮ್ ಸ್ಕ್ರ್ಯಾಚ್. ಆ ಥರ ಇರಬೇಕು ಪ್ರಿಪರೇಷನ್. ಅಹಂ ಇರಬಾರ್ದು. ಅಹಂ ಅಂದರೆ ಈಗ ಅಹಂ ಅಂತ ಹೇಳಿದರೆ ನಾನೇ ಇಲ್ಲಿ ಇರೋವಂಥ ಎಲ್ಲ ವಿಷಯಗಳನ್ನು ಎಂಜಾಯ್ ಮಾಡ್ತಾ ಇರೋ, ಎಂಜಾಯ್ ಇನ್ ದ ಸೆನ್ಸ್ ಇದೆಲ್ಲ ನನಗಾಗಿ ಒಂದಿರುತ್ತೆ. ಅಹಂಕಾರ ಅನ್ನೋದೊಂದಿರುತ್ತೆ, ನನಗೆಲ್ಲ ಗೊತ್ತು ಅನ್ನೋದೊಂದಿರುತ್ತೆ, ನನ್ನ ಇಲ್ಲಿರೋದೆಲ್ಲ ನಂದೇ. ಅದಕ್ಕೆ ಅಹಂ ಅಂತ ಕರೀತಾರೆ. ಅಂದರೆ ನಾನು ಈ ಕಾಂಟೆಕ್ಸ್ಟಲ್ಲಿ ಹೇಳ್ತಾ ಇಲ್ಲ, ಜನರಲ್ಲಾಗಿ ಹೇಳ್ತಾ ಇರೋದು ಅಹಂ ಬಗ್ಗೆ. ಅಹಮ್ಮನ್ನು ಈ ಭಗವದ್ಗೀತೆ ಓದೋಕ್ಕೆ ಅಂತ ಅಲ್ಲದೇನೂ ಕೂಡ ಬೇರೆದಕ್ಕೂ ಇಟ್ಕೋಬಾರ್ದು. ಅಲ್ಲೇ ಪ್ರತಿಯೊಬ್ಬ ಮನುಷ್ಯನ ಅಧಃಪತನ ಆಗೋದಲ್ಲೇ. ನನಗೆಲ್ಲ ಗೊತ್ತು, ಇಲ್ಲಿರೋ ಜಗತ್ತಲ್ಲಿರೋ ಎಲ್ಲ ವಸ್ತುಗಳು ನನಗೋಸ್ಕರನೇ, ಎವ್ರಿಥಿಂಗ್ ಈಸ್ ಫಾರ್ ಮೈ ಎಂಜಾಯ್ಮೆಂಟ್. ಈ ಒಂದು ಧೋರಣೆ ಇರಬಾರ್ದು. ಈಗ ಹೇಗೆ ಅಂದರೆ, ಅಹಂ ಒಂದು ಕಡೆಗಾದರೆ ಇನ್ನೊಂದು ಕಡೆಗೆ ದೇವರು.
ಈ ಅಹಮ್ಮನ್ನ ಬಿಟ್ಟರೆ ಇವನು ಸಿಗ್ತಾನೆ. ಕನಕದಾಸರು ಹೇಳಿರೋದು ಅದೇ ಅಲ್ವಾ, ನಾನು ಹೋದರೆ ಹೋದೇನು. ವ್ಯಾಸರಾಜರು ಹಿಂದೆ ಗೊತ್ತಲ್ಲ, ಕೃಷ್ಣದೇವರಾಯನ ಆಸ್ಥಾನದಲ್ಲಿ ವ್ಯಾಸರಾಯರು ಕುಲಗುರುಗಳಾಗಿದ್ದರು. ಅವ್ರ ಶಿಷ್ಯರೇ ಪುರಂದರದಾಸರು, ಕನಕದಾಸರು, ಅವರೆಲ್ಲ ವ್ಯಾಸರಾಯರು ಶಿಷ್ಯರಾಗಿದ್ದು. ಎಲ್ಲರೂ ಹೀಗೆ ಕೇಳ್ತಾ ಇರ್ತಾರೆ, ಯಾರು ಮಾತಾಡ್ತಾ ಇರ್ತಾರೆ, ಸ್ವರ್ಗಕ್ಕೆ ಯಾರು ಹೋಗ್ಬೋದು, ಸ್ವರ್ಗಕ್ಕೆ ಯಾರು ಹೋಗ್ಬೋದು, ಡಿಸ್ಕಷನ್ ನಡೀತಾ ಇರುತ್ತೆ. ಕನಕದಾಸರಿಗೆ ಕೇಳ್ತಾರೆ, ನೋಡಪ್ಪ ಇವರೆಲ್ಲ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ, ನಿಂದೇನು, ವ್ಯಾಸರಾಯರು ಕೇಳ್ತಾರೆ, ನಿಂದೇನಪ್ಪ ಒಪಿನಿಯನ್ನು ಇದ್ರ ಬಗ್ಗೆ. ಕನಕದಾಸರು ಹೇಳ್ತಾರೆ, ನಾನು ಹೋದರೆ ಹೋದೇನು ಅಂದ್ಬಿಡ್ತಾರೆ. ಅಂದರೆ ನಾನು ಹೋದ್ರೆ ಹೋಗ್ತೀನಿ ಅಂತ. ಹಾಂ, ಅಲ್ಲ ಅಲ್ಲೇ ಒಂದು ಮರ್ಮ ಇರೋದಲ್ಲೇ. ಎಲ್ಲರೂ ಏನು ತಿಳ್ಕೊತಾರೆ, ಓ ನೋಡ್ದ ಇವನು ಹೋದರೆ ಹೋಗ್ತಾನಂತೆ ಸ್ವರ್ಗಕ್ಕೆ, ಅವನೇ ಹೋಗ್ಬಿಡ್ತಾನೆ ಅಂತ ಹೇಳ್ಕೊತಾ ಇದ್ದಾನೆ ಅಂತೆಲ್ಲ ತಿಳ್ಕೊಂಡ್ರೆ, ಕನಕದಾಸರು ಒಂದು ಮಾತು ಹೇಳ್ತಾರೆ, ಅದು ಆಗಲ್ಲ. ನಾನು ಅಂದ್ರೆ ಅಹಂಕಾರ, ನಾನು ಹೋದರೆ, ಅಹಂಕಾರ ಹೋದರೆ ನಾನು ಹೋಗ್ಬೋದು ಸ್ವರ್ಗಕ್ಕೆ. ನನ್ನಲ್ಲಿರೋ ಅಹಂಕಾರ ಹೋಗ್ಬೇಕು, ನಾನು ಅನ್ನೋ ಅಹಂಕಾರ. ನಾನು ಹೋದರೆ ಅಂದ್ರೆ ಅಹಂಕಾರ ಹೋದ್ರೆ ಹೋಗ್ತೀನಿ ಸ್ವರ್ಗಕ್ಕೆ ಅನ್ನೋ ಮಾತು. ಸ್ವರ್ಗಕ್ಕೆ ಹೋಗ್ತೀನಿ ಅಂದ್ರೆ ಏನು, ದೇವ್ರಿಗೆ ಹತ್ರ ಆಗ್ತೀನಿ ಅಂತ. ಓಕೆ ಓಕೆ. ಇಲ್ಲಿ ನಾವು ಹತ್ರ ಆಗ್ತಾ ಇರೋದು ಯಾವುದಕ್ಕೆ ಅಂದರೆ ಈ ಭಗವದ್ಗೀತೆ ಅನ್ನೋ ಒಂದು ದೈವಕ್ಕೆ. ನಮ್ಮ ಕಣ್ಣಿಗೆ ಕೃಷ್ಣ ಫಿಸಿಕಲ್ಲಾಗಿ ಕಾಣದೇ ಇರ್ಬೋದು, ಆದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಸನ್ನಿಹಿತ ಆಗಿದ್ದಾನೆ. ಈ ಭಗವದ್ಗೀತೆಗೆ ನಾವು ಹತ್ತಿರ ಆಗಬೇಕು, ಇದು ಅರ್ಥ ಆಗಬೇಕು ಅಂದರೆ ನಮ್ಮ ಪ್ರಿಪರೇಷನ್ ಫಸ್ಟ್ ಅದೇ. ಈ ಅಹಂ ಅನ್ನೋದು ಹೋಗಬೇಕು. ನನಗೆಲ್ಲ ಗೊತ್ತು ಆ ಥರ ಹಾಗೆ ಹೀಗೆ ಅನ್ನೋ ಏನೇನೋ ಮದ, ಏನೇನೋ ಅಹಂಕಾರ ಇಟ್ಕೊಂಡು ಸ್ಟಾರ್ಟ್ ಮಾಡಿದರೆ ಇವಾಗಲ್ಲ, ಜನ್ಮದಲ್ಲೂ ಅರ್ಥ ಆಗಲ್ಲ. ಭಕ್ತಿಯಿಂದ ಓದಬೇಕು. ಭಕ್ತಿ ಅನ್ನೋಕ್ಕಿಂತ ಭಕ್ತಿಗೂ ಫಸ್ಟ್ ಸ್ಟೆಪ್ ಏನು, ಪ್ರೀತಿ. ಆ ಪ್ರೀತಿಯಿಂದ ಭಕ್ತಿ. ಫಸ್ಟ್ ಪ್ರೀತಿ ಹುಟ್ಟಬೇಕು. ನನ್ನ ಜೀವನನ ಈ ಒಂದು ಭಗವದ್ಗೀತೆ ಚೇಂಜ್ ಮಾಡಲಿಕ್ಕಿದೆ, ಇದನ್ನು ಓದಿದರೆ, ಇದನ್ನು ನಾನು ನಂಬ್ಕೊಂಡ್ರೆ ನನ್ನ ಜೀವನ ಚೇಂಜ್ ಆಗುತ್ತೆ. ಇದು ಯಾರೋ ಹೇಳಿರೋ ಮಾತಲ್ಲ, ಕೃಷ್ಣ ಹೇಳಿರೋ ಮಾತೆ. ಕೃಷ್ಣನೇ ಹೇಳಿರೋ ಮಾತು. ಯಾವ್ಯಾವುದೋ ಯಾಕೆ ಓದ್ತಿರೋ, ನಾನೇ ಹೇಳಿದ್ದೀನಿ ಕುತ್ಕೊಂಡು, ಅನನ್ಯಾಶ್ಚಿಂತಯಂತೋಮ ಯೇ ಜನಃ ಪರ್ಯುಪಾಸತೆ, ಅದೇ ಲಾಸ್ಟ್ ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ರಿ, ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನನ್ನ ಬಗ್ಗೆ ಯಾರು ಯಾವಾಗಲೂ ಚಿಂತನೆ ಮಾಡ್ತಾನೆ ಇರ್ತಿರೋ, ನಾನು ಅವ್ರ ಜೊತೆಗೆ ಇದ್ಬಿಡ್ತೀನಿ ಅಂತ ಕೃಷ್ಣನೇ ಹೇಳಿದ್ದಾನೆ. ಅವನ ಬಗ್ಗೆ ಚಿಂತೆ ಅಂದ್ರೆ ಏನು, ಅವ್ನು ಹೇಳಿರೋ ಮಾತಿನ ಬಗ್ಗೆನೇ ಚಿಂತನೆ ಮಾಡ್ತಾ ಇರಬೇಕು. ಭಗವಂತನ ವಾಣಿ ಇದು, ಅವನೇ ಕೊಟ್ಟಿರೋದು. ಇದನ್ನ ನಾವು ಚಿಂತನೆ ಮಾಡ್ತಾ ಇದ್ರೆ ಅವು ದೇವರೇ ನಮ್ಮ ಜೊತೆಗೆ ಇದ್ದಾಗ ಲೆಕ್ಕ. ಸೊ ನಮ್ಮ ಪ್ರಿಪರೇಷನ್ ಇಷ್ಟಾಗಿರ್ಬೇಕು. ಅದು ಆ ಜ್ಞಾನ ಅನ್ನೋದು ನಮ್ಮನ್ನು ಹುಡ್ಕೊಂಬರುತ್ತೆ. ಇಂಟ್ರೆಸ್ಟ್ ಇರಬೇಕು. ಹಾಂ, ಎವ್ರಿಬಡಿ ಕ್ಯಾನ್ ಅರ್ನ್ ಮನಿ, ಬಟ್ ನಾಟ್ ವಿಸ್ಡಮ್. ವಿಸ್ಡಮ್ ಅನ್ನೋದು ಅದೇ ಒಬ್ಬ ಸೆಲೆಕ್ಟೆಡ್, ಅದಕ್ಕೆ ಬೇಕಾಗಿರುವಂಥ ವ್ಯಕ್ತಿನ ವಿಸ್ಡಮ್ ಅದೇ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಮನಿ ಹಿಂದೆ ಓಡೋರು ಬೇಕಾದ ಜನ ಮನಿನ ಯಾರು ಬೇಕಾದ್ರೂ ಗಳಿಸ್ಬೋದು, ಆದರೆ ಜ್ಞಾನ ಅನ್ನೋದಿದೆಯಲ್ಲ, ವಿಸ್ಡಮ್, ಅದು ಅದ್ರ ಹಿಂದೆ ಹೋದರೆ ಸಿಗಲ್ಲ, ಕಷ್ಟ ಪಡಬೇಕು. ನಮ್ಮ ಆ ಒಂದು ಸಾಧನೆ ಗಟ್ಟಿ ಇದ್ದರೆ ಅದೇ ನಮ್ಮನ್ನು ಹುಡ್ಕೊಂಬರುತ್ತೆ ಅಂತ ಇದು ದೊಡ್ಡವ್ರು ಹೇಳ್ತಾರೆ ಮಾತನ್ನ. ಸೊ ಇವತ್ತಿಗೆ ಇಷ್ಟು ಪ್ರಶ್ನೆ, ಆಲ್ಮೋಸ್ಟ್ ನಾನು ಸ್ವಲ್ಪ ನಿಮ್ಮಲ್ಲಿ ಇರೋವಂಥ ನಾಲೆಡ್ಜು ನೋಡ್ತಿರೋರ್ಗು. ಆ್ಯಂಡ್ ನಾನು ಇಲ್ಲಿ ಒಂದು ಮಾತು ಹೇಳ್ಬೇಕು. ನಾನು ಏನು ದೊಡ್ಡ ಬೃಹಸ್ಪತಿ ಅಲ್ಲ, ನಾನು ಏನು ದೊಡ್ಡ ಮೇಧಾವಿ ಅಲ್ಲ. ಸ್ವಲ್ಪ ಏನೋ ತಿಳ್ಕೊಂಡಿರೋದು, ಗೊತ್ತಿರೋದು ಹಾಗೆ ಹೊರಟೋಗ್ಬಾರ್ದು. ಸತ್ಯ, ತಿಳ್ಕೊಂಡಿರೋದನ್ನ ಯಾರಿಗಾದ್ರೂ ಹೇಳಬೇಕು ಅನ್ನೋ ಉದ್ದೇಶ ಅಷ್ಟೇ. ಸೊ ಅದಕ್ಕಾಗಿ ಈ ಥರ ಈ ಒಂದು ಪಾಡ್ಕಾಸ್ಟಿಗೆ ನಾನು ಸಪೋರ್ಟಿವ್ ಆಗಿ ಬಂದು ನಿಂತು ಮಾಡ್ತಾ ಇರೋದು. ನನಗೂ ಏನೂ ಗೊತ್ತಿಲ್ಲ, ನಾನು ಇನ್ನೂ ಒಂದು ಧೂಳಿಗಿಂತ ಒಂದು ಚಿಕ್ಕ ಧೂಳು, ನಾವು ಏನೂ ಗೊತ್ತಿಲ್ಲ. ಭಗವದ್ಗೀತೆ ಆಗಲಿ ಬೇರೆ ಆಗಲಿ ಸಮುದ್ರ ಇದ್ದಾಗ ಅಷ್ಟೇ, ಸಮುದ್ರ ಇದ್ದಾಗೆ ಅದರಲ್ಲಿ ನಾನು ಏನೋ ಒಂದು ತೃಣ ಅಷ್ಟೆ. ಇನ್ನೊಂದು ಮಾತು, ಈ ಡಿಸ್ಕಷನ್ನಲ್ಲಿ, ಈ ಒಂದು ಕಾನ್ವರ್ಸೇಷನಲ್ಲಿ ನಂಗೆ ಗೊತ್ತಿಲ್ಲದೆ ಏನಾದರೂ ತಪ್ಪಾಗಿ ನಾನು ನುಡಿದಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನೋಡಿದ್ರಲ್ಲ ನೀವು, ಭಗವದ್ಗೀತೆಯಿಂದ ಇಷ್ಟೆಲ್ಲ ಇದೆ. ನಾನು ಯಾವತ್ತೂ ಓದಿಲ್ಲ, ನಾನು ಓದಬೇಕು ಅನ್ನೋ ಒಂದು ಆಸಕ್ತಿ ಬಂದಿದೆ ನನಗೂ. ನೋಡೋಣ, ನಾನು ಪ್ರಯತ್ನ ಪಡ್ತೀನಿ. ನೀವು ಹೇಳಿದ್ಮೇಲೆ ಎಲ್ಲರೂ ಓದಬೇಕು, ಇದರಿಂದ ಎಲ್ರಿಗೂ ಒಳ್ಳೇದಾಗಬೇಕು. ಈ ಒಂದು ನಾವು ಪಾಡ್ಕಾಸ್ಟ್ ಏನು ಮಾಡ್ತಾ ಇದ್ದೀವಿ, ಈ ಪಾಡ್ಕಾಸ್ಟ್ ಮುಖಾಂತರ ಇದು ರೀಚ್ ಆಗಿ
ಜನಗಳಿಗೆ ಒಳ್ಳೇದಾಗಬೇಕು ಅಷ್ಟೇ. ಸರ್ವೇ ಜನ ಸುಖಿನೋ ಭವಂತು. ನೋಡಿದ್ರಾಗ ಟ್ರೈ ಮಾಡಿ ಓದೋಕ್ಕೆ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ನಿಮ್ಮ ಕ್ಷಣನ ಸ್ವಲ್ಪ ಒಂದು ಅರ್ಧ ಗಂಟೆ ಸಾಕಲ್ವ, ಒಂದು ಅರ್ಧ ಗಂಟೆ ಕೂತ್ರೆ ಸಾಕಲ್ವ, ದಿನಕ್ಕೆ ಅರ್ಧ ಗಂಟೆ ಬೇಕಾದಷ್ಟು ಆಯ್ತು. ದಿನಕ್ಕೆ ಅರ್ಧ ಗಂಟೆ ಗೊತ್ತು, ಅರ್ಥ ಆಗಿಲ್ಲ ಅಂದ್ರೂ ಪ್ರಯತ್ನ ಪಡೋಣ. ಸೊ ನೀವು ಓದಿ ನಾಲೆಡ್ಜ್ನ ಬೆಳೆಸ್ಕೊಡಿ ಅಂತ ಹೇಳ್ತಾ ಈ ಪಾಡ್ಕಾಸ್ಟ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಯಾವುದಾದ್ರೂ ಪಾಡ್ಕಾಸ್ಟ್ ಬೇಕು ಅಂತ ಏನಾದರೂ ಟಾಪಿಕ್ ರಿಲೇಟೆಡ್ ಏನಾದರೂ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ನಾವು ಮಾಡೋಣ ಅಲ್ವಾ, ಈ ಥರ ಪ್ರಯತ್ನ ಮಾಡೋಣ. ಅಕಸ್ಮಾತ್ ಅದ್ರ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಇಲ್ಲ ಅಂದ್ರೂ ತಿಳ್ಕೊಂಡು ನಿಮ್ಮನ್ನು ಎಂಟರ್ಟೈನ್ ಆಗಲಿ ಅಥವಾ ಏನೋ ನೋಡ್ತೀವ್ರ ಖುಷಿ ಪ್ರಯತ್ನ ಪಡ್ತೀವಿ. ಸೊ ಈ ಪಾಡ್ಕಾಸ್ಟ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಪಾಡ್ಕಾಸ್ಟು ಅಥವಾ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಸೈನಿಂಗ್ ಆಫ್, ಟೇಕ್ ಕೇರ್, ಸಿ ಯು, ಲವ್ ಯು ಆಲ್, ಬಾಯ್. ಅಷ್ಟೇ.